ಜನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೂ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು KAS ಪರೀಕ್ಷೆಗಳಿಗೆ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ರಬಂಧಗಳನ್ನು ನಾವು ನಿಮಗೆ ನೀಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಈಗಾಗಲೇ 19 ಪ್ರಬಂಧಗಳನ್ನು ನಾವು ನಿಮಗೆ ನೀಡಿದ್ದೇವೆ, 18 ಪ್ರಬಂಧಗಳನ್ನು ನೀಡಿದ್ದೇವೆ. ಇದು 19ನೆಯ ಪ್ರಬಂಧ. ಸ್ನೇಹಿತರೆ, ಈ 19ನೆಯ ಪ್ರಬಂಧ ಇಡೀ ದೇಶದಾದ್ಯಂತ ಚರ್ಚೆಯಲ್ಲಿರುವಂತಹ, ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ತಪ್ಪದೇ ಈ ವಿಚಾರದ ಬಗ್ಗೆ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳಿರೋದ್ರಿಂದ ಅದೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೃಷಿ ಮಸೂದೆಗಳು ವರ್ಸಸ್ ಸರ್ಕಾರ, ರೈತ, ರಾಜಕಾರಣಿ, ಈ ಮನಸ್ಥಿತಿಯನ್ನ ಇಟ್ಕೊಂಡು ನಾವು ಒಂದು ಪ್ರಬಂಧವನ್ನ ನಿಮ್ಮ ಮುಂದೆ ನೀಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಸ್ನೇಹಿತರೆ, ಅವರು ಹೇಗೆ ಪ್ರಶ್ನೆಗಳನ್ನ ಕೇಳಿ ನಾವು ಕೊಟ್ಟಿರುವಂತಹ ಒಂದಷ್ಟು ಅಂಶಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಅವರ ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ನೀಡಿದ್ರೆ ನಿಮಗೆ ಉತ್ತಮ ಅಂಕಗಳು ಬರಬಹುದು ಅನ್ನೋದು ನನ್ನ ನಿರೀಕ್ಷೆ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಜಾರಿಗೆ ತರ್ತಿರುವಂತಹ 3 ಕೃಷಿ ಮಸೂದೆಗಳನ್ನ ಚರ್ಚಿಸಿ ಅಂತ ಕೇಳ್ಬೋದು. ಅವರು ಏನೇನು ಕೃಷಿ ಮಸೂದೆಗಳಿದೆ ಅವುಗಳನ್ನ ನೀವು ಚರ್ಚೆ ಮಾಡಿ ಅಂತ ಕೇಳ್ಬೋದು. ಅಥವಾ ಇನ್ನೂ ಒಂದು ರೀತಿಯಲ್ಲಿ ಪ್ರಶ್ನೆ ಕೇಳ್ಬೋದು, ನಿಮ್ಮನ್ನ ಕೃಷಿ ಮಸೂದೆಗಳು ದಾರಿ ತಪ್ಪಿರುವುದಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಅಥವಾ ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು, ಕೃಷಿ ಮಸೂದೆಗಳು ರೈತ ಪರವೋ ಅಥವಾ ವಿರೋಧವೋ ಚರ್ಚಿಸಿ ಅಂತಲೂ ಕೂಡ ಕೇಳ್ಬೋದು. ಸೊ ಈ ರೀತಿ ಇನ್ನೂ ಹಲವಾರು ರೀತಿಯ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಯಾವುದೇ ಪ್ರಶ್ನೆಗಳನ್ನ ಕೇಳಿ ನಿಮಗೆ ನಾವೀಗ ಏನ್ ನೀಡ್ತಿದೀವೋ ಆ ಅಂಶಗಳನ್ನ ನೀವು ಬರೆಯೋದ್ರ ಜೊತೆಗೆ ಒಂದಷ್ಟು ಅಂಶಗಳನ್ನ ವಿಚಾರಕ್ಕೆ ತಕ್ಕಂತೆ ಸೇರಿಸಿಕೊಳ್ಬೇಕಾಗಿರುವಂತಹ ಅಗತ್ಯತೆ ಮತ್ತು ಅನಿವಾರ್ಯತೆ ಪ್ರಬಂಧ ಬರೆಯುವವರಿಗೆ ಇರುತ್ತೆ. ಸ್ನೇಹಿತರೆ, ಹಾಗಾಗಿ ಇವತ್ತು ನಾವು ಏನು ಕೇಂದ್ರ ಸರ್ಕಾರ ಜಾರಿಗೆ ತರ್ತಿರುವಂತಹ 3 ಕೃಷಿ ಮಸೂದೆಗಳೇನಿದೆಯೋ ಆ ಮಸೂದೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅದರ ಸಾಧಕ ಬಾಧಕಗಳನ್ನು ತಿಳಿಯೋಣ. ರೈತರ ಸಮಸ್ಯೆಗಳು ಮತ್ತೆ ಯಾಕೆ ಇಷ್ಟೊಂದು ವಿರೋಧ ಆಗ್ತಾ ಇದೆ ಅನ್ನೋದನ್ನು ತಿಳಿಯೋಣ. ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸಗಳು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆಲ್ಲ ಬರೀಬಹುದು ಅನ್ನೋದನ್ನ ಸಿದ್ಧತೆಯನ್ನು ನಮ್ಮ ಮನಸ್ಸಿನಲ್ಲಿ ಮಾಡ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳಿಕಾದ್ರೂ ಬಯಸ್ತೀನಿ. ಸ್ನೇಹಿತರೆ, ಸೊ ಇಲ್ಲಿ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಯಾಗಿ ಕಾಯ್ದೆಯ ಪರ ಮತ್ತು ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ನಮಗೆ ಏನು ಪ್ರಶ್ನೆಯನ್ನ ಕೇಳ್ತಾರೋ ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಉತ್ತರವನ್ನು ಬರೀಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಮತ್ತೆ ಹೆಚ್ಚಿನ ಅಂಕಗಳು ಕೂಡ ಬರುತ್ತೆ. ಅದರ ಜೊತೆಗೆ ಕೃಷಿ ಮಸೂದೆಗಳಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ವ್ಯವಸ್ಥಿತವಾಗಿ ತಿಳಿದುಕೊಳ್ಳೇಬೇಕಾಗತ್ತೆ. ಕಾರಣ ಏನಂದ್ರೆ ಬಹುಪಾಲು ಈ ದೇಶದಲ್ಲಿ 70% ಕೃಷಿ ಕುಟುಂಬಗಳಿರೋದ್ರಿಂದ ಬಹುಪಾಲು ವಿದ್ಯಾರ್ಥಿಗಳು ರೈತನ ಮಕ್ಕಳೇ ಆಗಿದ್ದಾರೆ. ಸ್ನೇಹಿತರೆ, ಮೊದಲನೇದಾಗಿ ಯಾವುದೇ ಪ್ರಬಂಧಗಳು ಬಂದಾಗಲೂ ನೀವು ಪೀಠಿಕೆಯನ್ನ ಬರೀಲೇಬೇಕಾಗುತ್ತೆ. ಸೊ ಹಾಗಾಗಿ ಪೀಠಿಕೆಯನ್ನು ಒಂದು ಸ್ವಲ್ಪ ಹುಷಾರಾಗಿ ನೀವು ಬರೆಯುವಂತ ಕೆಲಸವನ್ನ ಮಾಡಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಯಂ ರಾಟಿ ನಡೆದುದಲ್ಲದೆ ಜಗದಾಟವೇ ಕೆಡುಗು ಸರ್ವಜ್ಞ ಅಂತ ಸರ್ವಜ್ಞ ಅಂತ ಹೇಳಿದ್ದಾನೆ. ಅಂದ್ರೆ ನೀನು ಎಷ್ಟೇ ವಿದ್ಯೆಗಳಿರಲಿ ಅದರಲ್ಲಿ ಮೇಟಿ ವಿದ್ಯೆಯ ಮೇಲು ಅಂದ್ರೆ ವ್ಯವಸಾಯವೇ ತುಂಬಾ ಮೇಲಾಗುತ್ತೆ. ಯಾಕೆಂದ್ರೆ ಇಡೀ ಜಗತ್ತಿಗೆ ಅನ್ನವನ್ನು ನೀಡುವಂಥದ್ದು ವ್ಯವಸಾಯ ಅಂತ. ಇನ್ನು ಉಳಿದದ್ದೆಲ್ಲ ಅದನ್ನ ನಂತರದಲ್ಲಿ ಬರುವಂಥದ್ದು ಅಂತ. ಹಾಗಾಗಿ 70% ಜನ ಈ ದೇಶದಲ್ಲಿ ರೈತರಾಗಿದ್ದಾರೆ. ಎಲ್ಲರ ರೈತರ ಸಂಕಷ್ಟಗಳು, ಆತ್ಮಹತ್ಯೆಯ ಪ್ರಕರಣಗಳು ತುಂಬಾ ದಿನನಿತ್ಯ ನಡೀತಾನೆ ಇದೆ. ಸ್ನೇಹಿತರೆ, ಸೊ ಹಾಗಾಗಿ ಎಲ್ಲ ಅಂಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಡವಾದ ದೇಶದ ಬೆನ್ನೆಲುಬು ಅಂದ್ರೆ ಈ ದೇಶದ ರೈತ ಬಡವಾಗಿದ್ದಾನೆ. ದೇಶದ ಬೆನ್ನೆಲುಬು ಅಂತ ನಾವೇನು ಬಡವನನ್ನ ಹೇಳ್ತಾ ಇದ್ದೀವಿ, ರೈತನನ್ನ ಹೇಳ್ತಾ ಇದೀವೋ ಆ ರೈತ ಬಡವನಾಗಿ ಆತ್ಮಹತ್ಯೆಯ ದಾರಿಯನ್ನ ಹಿಡಿದಿದ್ದಾನೆ. ಕೃಷಿ ಮಸೂದೆಗಳನ್ನ ಹೇಗೆ ಅರ್ಥೈಸಿಕೊಳ್ಬೇಕೋ ಅವನಿಗೆ ಗೊತ್ತಾಗ್ತಿಲ್ವೋ, ಅಥವಾ ಅವನನ್ನ ಸರ್ಕಾರವು ಅರ್ಥೈಸಿಕೊಳ್ಳುತ್ತಿಲ್ವೋ, ಅಥವಾ ಆತ ತನ್ನ ಪರಿಸ್ಥಿತಿಯಿಂದ ತನ್ನ ವ್ಯವಸ್ಥೆಯಿಂದ ಅವನು ಸಂಕಷ್ಟಕ್ಕೆ ಸಿಲುಕಿದನೋ, ಅಥವಾ ಸಮಾಜ ಅವನನ್ನ ಸಂಕಷ್ಟಕ್ಕೆ ಸಿಲುಕಿದೆಯೋ ಅನ್ನೋದನ್ನ ತಿಳಿಬೇಕಾದಂತಹ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ನೀವು ಒಂದಷ್ಟು ಪೀಠಿಕೆಗಳನ್ನ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಅಂದ್ರೆ ಎಲ್ಲ ವಿಚಾರಗಳನ್ನು ನೀವು ಏನು ಆ ಎಸ್ಸೆನಲ್ಲಿ ಹೇಳಿ ಕೊಟ್ಟಿದ್ರು ಅಷ್ಟು ವಿಚಾರಗಳನ್ನ ಒಂದು 5-6 ಲೈನ್ಗಳಲ್ಲಿ ಪೀಠಿಕೆಯಾಗಿ ಕೊಟ್ಟರೆ ಒಳ್ಳೆಯದು. ಸ್ನೇಹಿತರೆ, ಇನ್ನು ಕೃಷಿ ಸಂಬಂಧಿತ 3 ಮಸೂದೆಗಳು ಏನು, ಆ 3 ಮಸೂದೆಗಳು ಅನ್ನೋದು ಕೂಡ ತುಂಬಾ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗುತ್ತೆ. ಸ್ನೇಹಿತರೆ, ಮೊದಲನೇದು ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ.
ಉತ್ತೇಜನ ಮತ್ತು ಸೌಲಭ್ಯ ಮಸೂದೆ 2020. ಆಯ್ತಾ. ಎರಡನೆಯದು ರೈತರ ಸಬಲೀಕರಣ ಮತ್ತು ಸಂರಕ್ಷಣೆ, ಬೆಲೆ ಖಾತ್ರಿ ಮತ್ತು ಕೃಷಿ ಸೇವೆಗಳ ಸಂಬಂಧ ಅಥವಾ ಒಪ್ಪಂದ ಮಸೂದೆ 2020. ಇನ್ನು ಮೂರನೆಯ ಮಸೂದೆ ಅಗತ್ಯ ಸರಕುಗಳ ತಿದ್ದುಪಡಿ ಮಸೂದೆ 2020. ಅಂದ್ರೆ ಅಗತ್ಯ ಸರಕುಗಳ ಕಾಯ್ದೆ 1955 ಇಲ್ಲಿ ತಿದ್ದುಪಡಿ ಮಾಡುವಂತಹ ಕೆಲಸ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಮೂರು ಅಂಶಗಳು ಏನ್ ಮಸೂದೆಗಳಿದೆಯೋ ಇದರಲ್ಲಿ ನಾವು ನೋಡಬೇಕು, ಬ್ರಾಕೆಟ್ ನಲ್ಲಿ ಏನ್ ಮೆನ್ಷನ್ ಮಾಡಿದೀವೋ ಅದನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಮೊದಲನೇದರಲ್ಲಿ ಉತ್ತೇಜನ ಮತ್ತು ಸೌಲಭ್ಯ, ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯದ ಉತ್ತೇಜನ ಮತ್ತು ಸೌಲಭ್ಯ ಅಂತಿದೆ. ಎರಡನೆಯದರಲ್ಲಿ ರೈತರ ಸಬಲೀಕರಣ ಮತ್ತು ಸಂರಕ್ಷಣೆ ಇದೆ, ರೈತರನ್ನ ಸಂರಕ್ಷಿಸುವುದು ಮತ್ತು ಅವನನ್ನ ಸಸ್ಟೈನ್ ಮಾಡುವಂಥದ್ದು ಅನ್ನುವಂಥದ್ದು. ಮೂರನೆಯದರಲ್ಲಿ ಅಗತ್ಯ ಸರಕುಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ತಿದ್ದುಪಡಿ ಅಂತ ಬರುತ್ತೆ. ಈ ಮೂರು ಮಸೂದೆಗಳಲ್ಲಿ ಏನೇನೆಲ್ಲ ಅಂಶಗಳನ್ನ ಹೇಳಲಾಗಿದೆ ಅನ್ನೋದನ್ನ ಫಸ್ಟ್ ನಾವು ಮಂದಟ್ ಮಾಡಿಕೊಳ್ಳುವಂತಹ ಕೆಲಸವನ್ನ ನಾವು ಮಾಡೋಣ. ನಂತರ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡಬಹುದು ಸ್ನೇಹಿತರೆ. ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಅಥವಾ ಉತ್ತೇಜನ ಮತ್ತು ಸೌಲಭ್ಯ ಮಸೂದೆ 2020. ಇದರೊಳಗಡೆ ಏನೇನೆಲ್ಲ ಬರಬಹುದು ಅನ್ನುವಂಥದ್ದು ಪ್ರಮುಖವಾದಂತಹ ಪ್ರಶ್ನೆ. ಇಲ್ಲಿ ಕೊಳ್ಳುವಿಕೆ ಮತ್ತು ಮಾರಾಟದಲ್ಲಿ ರೈತರು ಸ್ವತಂತ್ರವನ್ನ ಪಡ್ಕೊಳ್ತಾರೆ. ಅವರು ಯಾರಿಗೆ ಬೇಕಾದ್ರೂ ಮಾರಬಹುದು, ಯಾರಿಂದ ಬೇಕಾದ್ರೂ ಕೊಂಡ್ಕೊಳ್ಬಹುದು. ಈ ವಿಚಾರದಲ್ಲಿ ರೈತರು ಸ್ವಾತಂತ್ರ್ಯವನ್ನ ಪಡ್ಕೊಳ್ತಾರೆ. ಆದ್ರೆ ಇದಕ್ಕೆ ಮೊದಲು APMCಗೆ ಮಾತ್ರ ಅವಕಾಶ ಇತ್ತು. ಕೊಂಡ್ಕೊಳ್ಳುವಂತಹ ಮತ್ತೆ ಮಾರಾಟ ಮಾಡುವಂತಹ ಅವಕಾಶ APMCಗೆ ಮಾತ್ರ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಬಹಳ ಸಂದರ್ಭಗಳಲ್ಲಿ ನಾವು ಮೀಡಿಯಾಗಳೆಲ್ಲ ನೋಡಿದಾಗ ಅನ್ಸುತ್ತೆ APMC ಕಾಯ್ದೆ ಅಂತಲೇ ಕೂಡ ಇದಕ್ಕೆ ಹೇಳ್ತಾರೆ, ಬಹಳ ಮೀಡಿಯಾಗಳಲ್ಲಿ ನಾವು ನೋಡಿದಾಗ. ಸೊ ಇಲ್ಲಿ ಒಂದು ದೇಶ ಒಂದು ಮಾರುಕಟ್ಟೆ ಯೋಜನೆ ಅಂತ ಇಡೀ ದೇಶವನ್ನ ಒಟ್ಟಾಗಿ ಸೇರಿಸುವಂತಹ ಪ್ರಯತ್ನವನ್ನ ಇಡೀ ದೇಶದಲ್ಲಿ, ಈಗ ನಾವು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಒಂದೇ ದೇಶ ಒಂದು ದೇಶ ಒಂದು ಚುನಾವಣೆ ಅನ್ನುವಂತಹ ಕಾನ್ಸೆಪ್ಟ್ ಇರ್ಬೋದು. ಈ ರೀತಿಯಲ್ಲಿ ಒಂದು ದೇಶ ಒಂದು ಮಾರುಕಟ್ಟೆ ಅಂದ್ರೆ ಇಡೀ ದೇಶವನ್ನ ಒಂದು ಮಾರುಕಟ್ಟೆಯಾಗಿ ರೂಪಿಸಬೇಕು. ಈಗ ನಾವು ಇಂಟರ್ನ್ಯಾಷನಲ್ ಲೆವೆಲ್ ನೋಡಿದ್ರೆ ಗ್ಲೋಬಲೈಸೇಷನ್ ಅಂತ, ಜಾಗತೀಕರಣ ಅಂತ ನಾವು ಹೇಳ್ತೀವೋ ಅದೇ ರೀತಿ ಇಡೀ ದೇಶದಾದ್ಯಂತ ಒಂದೇ ಮಾರುಕಟ್ಟೆ ವ್ಯವಸ್ಥೆಯನ್ನ ಮಾಡಬೇಕು, ಅಥವಾ ಯಾರು ಎಲ್ಲಿ ಬೇಕಾದ್ರೂ ಮಾರಾಟವನ್ನ ಸುಲಭವಾಗಿ ಮಾಡೋದಕ್ಕೆ ಅನುಕೂಲ ಆಗಬಹುದು ಅನ್ನೋದನ್ನ ಈ ಕಾಯ್ದೆಯಲ್ಲಿ ಹೇಳ್ತಾರೆ, ಮಸೂದೆಯಲ್ಲಿ. ಇನ್ನು ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ರೈತ ಎಲ್ಲಿ ಬೇಕಾದ್ರೂ ತಾನು ಬೆಳೆದ ಬೆಳೆಯನ್ನ ಮಾರಬಹುದು. ಮೊದಲೇನಾಗ್ತಾ ಇತ್ತು ಅಂದ್ರೆ ಅವನಿಗೆ ಒಂದಷ್ಟು ಲಿಮಿಟೇಷನ್ಸ್ ಇತ್ತು. ಅಂದ್ರೆ ಈ ಜಿಲ್ಲೆಯಿಂದ ಆಚೆ ಹೋಗಬಾರ್ದು, ಈ ರಾಜ್ಯದಿಂದ ಆಚೆ ಹೋಗಬಾರ್ದು ಇಂಥ ಸರಕುಗಳು ಅಂತ. ಇದು ಕೃಷಿ ವ್ಯಾಪಾರ ವಹಿವಾಟಿಗೆ ಯಾವುದೇ ಭೌಗೋಳಿಕ ಮಿತಿ ಅನ್ನೋದನ್ನ ಇಲ್ಲಿ ವಿಧಿಸಲಾಗಿಲ್ಲ. ಅವ್ರು ಎಲ್ಲಿ ಬೇಕಾದ್ರೂ ಮಾರ್ಕೋಬಹುದು. ಅವ್ನಿಗೆ ಎಲ್ಲಿ ಹೆಚ್ಚು ಬೆಲೆ ಸಿಗುತ್ತೋ ಅಲ್ಲಿ ರೈತ ಮಾರ್ಕೋಬಹುದು. ಯಾರು ಹೆಚ್ಚು ಬೆಲೆಯನ್ನು ಕೊಡ್ತಾನೋ ಅವನಿಗೆ ರೈತ ಸುಲಲಿತವಾಗಿ ಮಾರ್ಕೊಳ್ಳುವಂತಹ ವ್ಯವಸ್ಥೆ ಇಲ್ಲಿ ಇದೆ ಸ್ನೇಹಿತರೆ. ಇನ್ನು ರೈತರು ಬೇರೆ ಕಡೆಗೆ ಮಾರಬೇಕಾದಂತ ಅಥವಾ ಬೇರೆ ಕಡೆ ಏನು ಟ್ರಾನ್ಸ್ಪೋರ್ಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸೆಸ್ ಮತ್ತೆ ಲೆವಿ ಸುಂಕವನ್ನ ರೈತರು ಪಾವತಿಸಬೇಕಾಗಿತ್ತು. ಈಗ ಪಾವತಿಸುವಂತಹ ಅವಶ್ಯಕತೆ ಇಲ್ಲ. ಯಾವುದೇ ಶುಲ್ಕವನ್ನ ರೈತರು ಪಾವತಿ ಮಾಡಬೇಕಾಗಿಲ್ಲ ಅಂತ. ಮತ್ತೆ ಇನ್ನೂ ಒಂದು ಏನಂದ್ರೆ, ನಾನು ಅವಾಗಲೇ ಹೇಳಿದೆ, ಜಾಗತೀಕರಣ ಅನ್ನುವಂತಹ ಒಂದು ಕಲ್ಪನೆ ಬಂದು ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಂದಿಗೆ ಭಾರತದ ಮಾರುಕಟ್ಟೆಯನ್ನ ನಾವು ತಗೊಂಡು ಹೋಗ್ಬೇಕು ಅಂತಂದ್ರೆ ಈ ಟ್ರೇಡ್ಗೆ ಅವಕಾಶವನ್ನ ನಾವು ಕಂಡುಕೊಳ್ಬೇಕಾಯ್ತು. ಅಂದ್ರೆ ಆನ್ಲೈನ್ ಮೂಲಕ ಅಥವಾ ಈ ಟ್ರೇಡ್ ಮೂಲಕ ರೈತ ತಾನು ಬೆಳೆದ ಬೆಳೆಯನ್ನ ಮಾರಿಕೊಳ್ಳುವಂತಹ ಅವಕಾಶವನ್ನ ಈ ಕಾಯ್ದೆ ಕಲ್ಪಿಸಿ ಕೊಟ್ಟಿರುವಂತದ್ದು ಸ್ನೇಹಿತರೆ. ಇನ್ನೂ ಒಂದಷ್ಟು ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಯಾವುದೇ ಖಾಸಗಿ ಅಥವಾ ಸಗಟು ವ್ಯಾಪಾರಿಗಳ ಜೊತೆ ನೇರ ಒಪ್ಪಂದವನ್ನು ಅವ್ರು ಮಾಡ್ಕೋಬಹುದು. ಇಲ್ಲೇ ಹೋಗ್ಬೇಕು ಅಥವಾ ಇವ್ರ ಹತ್ರನೇ ಮಾರಬೇಕು, ಇವ್ರ ಹತ್ರನೇ ಇರಬೇಕು ಅನ್ನುವಂಥದ್ದಿಲ್ಲ. ಖಾಸಗಿ ವ್ಯಕ್ತಿಗಳಾಗ್ಲಿ ರಿಟೈಲರ್ಸ್ ಜೊತೆಗಳಾಗ್ಲಿ ನೇರವಾಗಿ ಅವರು ಒಪ್ಪಂದವನ್ನ ಮಾಡಿಕೊಂಡು ತಾವು ಬೆಳೆದಂತಹ ವಸ್ತುಗಳನ್ನ ಮಾರಾಟ ಮಾಡಬಹುದಾಗಿತ್ತು. ಮತ್ತೆ ಇಲ್ಲಿ ಬಹಳ ಸಂದರ್ಭಗಳಲ್ಲಿ ಈಗ APMCಯನ್ನು ಬಹಳ ಜನ ಮಧ್ಯವರ್ತಿಗಳು ಲಾಭ ಮಾಡ್ಕೊಳ್ತಾರೆ. ಈಗ ರೈತ ತಾನು ಬೆಳೆದ ಬೆಳೆಗಳಲ್ಲಿ ರೈತನು ತೃಪ್ತನಾಗಿಲ್ಲ, ಕೊಂಡುಕೊಂಡವನು ತೃಪ್ತನಾಗಿಲ್ಲ. ರೈತನಿಗೆ ಬೆಲೆ ಕಡಿಮೆ ಆಯಿತು ಅಂತ ಚಿಂತೆ ಆದ್ರೆ ಕೊಂಡುಕೊಂಡವನಿಗೆ ಬೆಲೆ ಜಾಸ್ತಿ ಆಯಿತು ಅನ್ನುವಂತಹ ಚಿಂತೆ. ಆದ್ರೆ ಇವೆರಡರ ನಡುವೆ ಮಧ್ಯವರ್ತಿಗಳು ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಿದ್ದಾರೆ ಅಂತ ನಾವು ಪ್ರತಿನಿತ್ಯನೂ ಕೂಡ ಕೇಳ್ತಾನೆ ಇದ್ದೀವಿ. ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಬಹಳ ಜನ. ಹಾಗಾಗಿ ಈ ಕಾಯ್ದೆಯ ಮುಖಾಂತರ ಮಧ್ಯವರ್ತಿಗಳನ್ನ ತೆಗೆದು ಹಾಕುವಂತಹ ಕೆಲಸವನ್ನ ಮಾಡಿ
ಗ್ರಾಹಕನಿಗೆ ಮತ್ತು ರೈತನಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ಈ ಕಾಯ್ದೆಯಲ್ಲಿ ಇರುವಂತದ್ದು ಸ್ನೇಹಿತರೆ. ಇನ್ನು ಪಾನ್ ಕಾರ್ಡ್ ಹೊಂದಿದ ಯಾವುದೇ ವ್ಯಕ್ತಿ ವ್ಯಾಪಾರ ವಹಿವಾಟನ್ನು ಮಾಡಬಹುದು ಅಂತ. ಮೊದಲು ಹೆಂಗಿತ್ತು ಅಂತಂದ್ರೆ ಯಾರೋ ಒಬ್ಬರು ಒಂದಷ್ಟು ಜನ ಲೈಸೆನ್ಸ್ ಅನ್ನ ಸರ್ಕಾರದಿಂದ ಅಥವಾ ಇಲಾಖೆಗಳಿಂದ ಲೈಸೆನ್ಸ್ ಅನ್ನ ಪಡೆದವರು ಮಾತ್ರ ವ್ಯಾಪಾರ ವಹಿವಾಟನ್ನ ಮಾಡಬಹುದಾಗಿತ್ತು. ಈಗ ಪಾನ್ ಕಾರ್ಡ್ ಪಡೆದಿರುವಂತಹ ಯಾವುದೇ ಒಬ್ಬ ರೈತ ತಾನು ವ್ಯಾಪಾರ ವಹಿವಾಟನ್ನ ಮಾಡಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಮಾರುಕಟ್ಟೆಯ ಮೂಲಕ ವ್ಯವಹಾರವನ್ನು ಮಾಡೋದಕ್ಕೆ ಈ ಕಾಯ್ದೆ ಅಥವಾ ಈ ಮಸೂದೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಅಂತ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎಪಿಎಂಸಿಗೆ ಹೋಗಿ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾವು ಮೊದಲೆಲ್ಲ ಹೆಂಗಿತ್ತು ಅಂದ್ರೆ ರೈತ ಅಂದ್ರೆ ಅವನು ಎಪಿಎಂಸಿಗೆ ಹೋಗಿ ಅಲ್ಲಿ ಮಾರಾಟವನ್ನ ಮಾಡಬೇಕಾಗತ್ತೆ. ಅಲ್ಲಿ ಏನು ಹರಾಜು ಹೋಗ್ತಾರೋ ಹರಾಜು ಪ್ರಕ್ರಿಯೆಯಲ್ಲಿ ಅವನಿಗೆ ಏನ್ ಸಿಗುತ್ತೋ ಅದನ್ನ ಅವನು ಪಡ್ಕೋಬೇಕಾಗಿತ್ತು. ಆದ್ರೆ ಈಗ ಹಂಗಿಲ್ಲ, ರೈತ ತನ್ನ ಮನೆಯಲ್ಲೇ ಕುಳಿತುಕೊಂಡು ಅವನು ಮಾರುವಂತಹ ಅವಕಾಶ ಇದೆ. ಏಕೆಂದ್ರೆ ಈ ಮಾರುಕಟ್ಟೆ ಇರುತ್ತೆ, ಖಾಸಗಿ ವ್ಯಕ್ತಿಗಳು ನೇರವಾಗಿ ಅವನನ್ನು ಬಂದು ಭೇಟಿ ಮಾಡಬಹುದು. ಈ ಸ್ಥಿತಿಯಿಂದ ಅವನು ಎಪಿಎಂಸಿ ಮಾರುಕಟ್ಟೆಗೆ ಹೋಗಲೇಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಇಲ್ಲಿ ಇಲ್ಲ ಸ್ನೇಹಿತರೆ. ಇಲ್ಲಿ ನಾವು ಬಹಳ ಸಂದರ್ಭಗಳಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ ಎಪಿಎಂಸಿ ಅಂತ. ಏನಿದೆ ಎಪಿಎಂಸಿ ಕಾಯ್ದೆ ಅಂದ್ರೆ ಏನು ಅನ್ನುವಂಥದ್ದು? ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ ಅಂತ, ಎಪಿಎಂಸಿ, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ ಅಂತ ಕರಿತೀವಿ. ಏನಿದು ಅಂದ್ರೆ ಇದು ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆ ಮಾಡುವುದಕ್ಕೆ, ಮಾರ್ಕೆಟ್ ಮಾಡುವಂತದಕ್ಕೆ ಸ್ಥಾಪನೆ ಮಾಡುವಂತಹ ಒಂದು ಸಂಸ್ಥೆ. ಇಲ್ಲಿ ಕೃಷಿ ಚಟುವಟಿಕೆಗಳನ್ನು ಉತ್ತೇಜನಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಹೆಚ್ಚು ಹೆಚ್ಚು ಕೃಷಿ ಉತ್ಪನ್ನಗಳನ್ನ ತಂದು ಮಾರಾಟವನ್ನು ಮಾಡೋದಕ್ಕೆ ಮತ್ತೆ ಕೃಷಿಗೆ ಆದ್ಯತೆಯನ್ನು ನೀಡೋದಕ್ಕೆ ಇದು ಪ್ರೋತ್ಸಾಹನ, ಎಪಿಎಂಸಿ ಪ್ರೋತ್ಸಾಹವನ್ನು ನೀಡುತ್ತೆ. ಕೃಷಿಗೆ ಸಂಬಂಧಪಟ್ಟಂತಹ ಏನ್ಕಂದ್ರೆ ಸ್ನೇಹಿತರೆ ಸಮಸ್ಯೆಗಳು, ಪರಿಹಾರ ಮತ್ತು ನಿಯಂತ್ರಣ ಎಪಿಎಂಸಿಯ ಮೂಲಕ ನಡೆಯುವಂಥದ್ದು. ಹಾಗಾಗಿಯೇ ಎಪಿಎಂಸಿ ಕಾಯ್ದೆಯನ್ನ ಜಾರಿಗೆ ತಗೊಂಡು ಬರ್ತಾರೆ ಸ್ನೇಹಿತರೆ. ಆದ್ರೆ ಇದರ ಪ್ರಮುಖ ಉದ್ದೇಶ ಏನು ಹಾಗಾದ್ರೆ? ಒಂದು, ಮಧ್ಯವರ್ತಿ ಅಥವಾ ದಲ್ಲಾಳಿಗಳ ಶೋಷಣೆಯಿಂದ ರೈತರನ್ನ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು, ಎಲ್ಲ ಕೃಷಿ ಉತ್ಪನ್ನಗಳು ನಿರ್ದಿಷ್ಟ ಮಾರುಕಟ್ಟೆಯಲ್ಲಿ ನಿರ್ದಿಷ್ಟ ಬೆಲೆಗೆ ಮಾರಾಟ ಮತ್ತು ಖರೀದಿಗೆ ಅವಕಾಶವನ್ನ ನೀಡಬೇಕು ಅನ್ನುವಂಥದ್ದು ಕೂಡ ಎಪಿಎಂಸಿ ಉದ್ದೇಶನೂ ಕೂಡ ಅದೇ ಆಗಿತ್ತು. ಸೊ ಹಾಗಾಗಿ ಇವು ಪ್ರಮುಖ ಉದ್ದೇಶಗಳು ಆಗ್ತವೆ. ಆದರೆ ಎಪಿಎಂಸಿ ಅನ್ನುವಂಥದ್ದು ಹೆಂಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ಯಾಕೆಂದ್ರೆ ನಾವು ಎಪಿಎಂಸಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡ್ರೆ ಮಾತ್ರ ಇವತ್ತಿನ ಹೋರಾಟ ಏನು ನಡೀತಾ ಇದೆ ಮತ್ತೆ ಇವತ್ತಿನ ಕಾಯ್ದೆ ಏನಿದೆ ಎಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಅದನ್ನ ನಾವು ಯಾಕೆ ವಿರೋಧಿಸ್ತಿದ್ವಿ, ಯಾಕೆ ವಿರೋಧಿಸಬೇಕು, ಯಾಕೆ ವಿರೋಧಿಸಬಾರ್ದು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ದೇಶದ ವಿವಿಧೆಡೆ ಎಪಿಎಂಸಿ ಮಂಡಿ ಮಾರುಕಟ್ಟೆಗಳ ಸ್ಥಾಪನೆ ಮಾಡುವಂಥದ್ದು. ಬೇರೆ ಬೇರೆ ಕಡೆಗಳಲ್ಲಿ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಎಪಿಎಂಸಿ ಮಂಡಿಗಳ ಮಾರುಕಟ್ಟೆಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ರೈತರು ಎಪಿಎಂಸಿ ಮಂಡಿಗಳಲ್ಲಿ ತಾವು ಬೆಳೆದಂತಹ ಬೆಳೆಗಳನ್ನ ಮಾರಾಟವನ್ನ ಮಾಡ್ತಾರೆ. ಈ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಹರಾಜಿನ ಮೂಲಕ ಬೆಲೆಯನ್ನ ನಿಗದಿ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಏನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹರಾಜಿನ ಮಾಡ್ತಾರೋ ಅವರು ವರ್ತಕರೇನಿದಾರೋ ಅವರು ಸರ್ಕಾರದಿಂದ ಲೈಸೆನ್ಸ್ ಅನ್ನ ಪಡೆದು ವ್ಯಾಪಾರ ವಹಿವಾಟನ್ನ ನಡೆಸಬೇಕಾಗತ್ತೆ. ಅವ್ರು ಲೈಸೆನ್ಸ್ ಪಡ್ಕೊಂಡು ವ್ಯಾಪಾರ ವ್ಯವಹಾರವನ್ನ ಮಾಡಬೇಕಾಗತ್ತೆ. ಸಗಟು ವ್ಯಾಪಾರಿಗಳು ನೇರವಾಗಿ ರೈತರಿಂದ ಕೃಷಿ ಉತ್ಪನ್ನಗಳನ್ನ ಖರೀದಿಸುವಂಗಿಲ್ಲ, ನೇರವಾಗಿ ರೈತರಿಂದ ತಗೊಳಂಗಿಲ್ಲ. ಅವರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ತಂದು ಅಲ್ಲಿ ಮಾರಬೇಕು, ಅಲ್ಲಿಂದ ಸಗಟು ವ್ಯಾಪಾರಿಗಳು ತಗೊಂಡೋಗಿ ಮಾರಾಟವನ್ನ ಮಾಡಬೇಕು. ದೇಶದಾದ್ಯಂತ ಸುಮಾರು 7,000 ಹತ್ತತ್ರ 8,000ದಷ್ಟು ಎಪಿಎಂಸಿ ಮಾರುಕಟ್ಟೆಗಳಿವೆ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಸೊ ಈ ಎಪಿಎಂಸಿ ಕಾಯ್ದೆಯಲ್ಲಿ ಕೆಲವೊಂದು ತೊಡಕುಗಳು ಕೂಡ ಇತ್ತು. ಅಂದ್ರೆ ರೈತನಿಗೆ ಕೆಲವೊಂದು ವಿಚಾರಗಳಲ್ಲಿ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರ ಆ ಎಲ್ಲ ತೊಡಕುಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ 2003ರಲ್ಲಿ ಎಪಿಎಂಸಿ ಮಾದರಿ ಕಾಯ್ದೆ ಅನ್ನುವಂಥದ್ದನ್ನ ಜಾರಿಗೆ ತರ್ತಾರೆ. ಏನಕ್ಕೆ ಈ ಎಪಿಎಂಸಿ ಮಾದರಿ ಕಾಯ್ದೆಯನ್ನು ಜಾರಿಗೆ ತಂದ್ರು ಅಂದ್ರೆ ಎಪಿಎಂಸಿ ಕಾಯ್ದೆಯಲ್ಲಿ ಇದ್ದಂತಹ ತೊಡಕುಗಳನ್ನ ಒಂದಷ್ಟು ನಿವಾರಿಸಿಕೊಳ್ಬೇಕು ಅನ್ನುವಂಥದ್ದು ಪ್ರಮುಖ ಉದ್ದೇಶ. ಜೊತೆಗೆ ಬೇಗನೆ ಕ್ಷಯಿಸುವ ಉತ್ಪನ್ನಗಳಿಗೆ ವಿಶೇಷ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಕೆಲವೊಂದು ಹಣ್ಣು, ಕೆಲವೊಂದು ತರಕಾರಿಗಳು ಬೇಗನೆ ಹಾಳಾಗೋಗ್ಬಿಡ್ತವೆ. ಸೊ ಹಂಗಾಗಿ ಅದಕ್ಕೋಸ್ಕರ ಅವಕ್ಕೆ ವಿಶೇಷ ಮಾರುಕಟ್ಟೆಯ ಸ್ಥಾಪನೆಯನ್ನು ಮಾಡೋದಕ್ಕೋಸ್ಕರ ಎಪಿಎಂಸಿ ಮಾದರಿ ಕಾಯ್ದೆ ಜಾರಿಗೆ ಬರುತ್ತೆ. ಇನ್ನು ಒಪ್ಪಂದದ ಕೃಷಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಅಂದ್ರೆ ಕೃಷಿಕ ತಾನು ಮೊದಲೇ ಒಪ್ಪಂದವನ್ನು ಮಾಡ್ಕೊಳ್ಬಹುದು ಇದರ ಮೂಲಕ. ಅಂತಂದ್ರೆ ಬೆಳೆ ಬೆಳೆಯೋಕ್ ಮೊದಲೇ ಅವನು ಒಪ್ಪಂದವನ್ನ ಮಾಡ್ಕೊಳ್ಬಹುದು ಅನ್ನೋ ಒಂದು
ಆಲೋಚನೆಯಲ್ಲಿ ಮಾಡ್ತಾರೆ. ರೈತರು ತಾವೇ ಸ್ವಂತ ಮಾರುಕಟ್ಟೆಯನ್ನು ಅವರು ಸ್ಥಾಪಿಸ್ಕೊಳ್ಬಹುದು ಅನ್ನುವಂಥದ್ದನ್ನ ಮಾಡ್ತಾರೆ. ಏನು ಮೊದಲು ಲೈಸೆನ್ಸ್ ನಲ್ಲಿ ಒಂದಷ್ಟು ಗೊಂದಲಗಳಿತ್ತು, ಅಂದ್ರೆ ರಿಸ್ಕ್ ಇತ್ತು, ಅದನ್ನ ಸರಳೀಕೃತ ಮಾಡುವಂತಹ ಒಂದು ಪ್ರಯತ್ನ ಇಲ್ಲಿ ಆಗುತ್ತೆ. APMC ಮಾದರಿ ಕಾಯ್ದೆಯಲ್ಲಿ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ಸ್ವಲ್ಪ ಸುಲಭವಾದ ಅಂಶಗಳನ್ನ ಹೇಳ್ತಾ ಹೋಗ್ತಾರೆ. ಇನ್ನು APMCಯ ಆದಾಯವನ್ನ APMC ಮಾರುಕಟ್ಟೆಗಳ ಅಭಿವೃದ್ಧಿಗೋಸ್ಕರನೇ ಬಳಸಬೇಕು ಅನ್ನುವಂತ ಒಂದು ಆಲೋಚನೆ ಚಿಂತನೆಗಳಿಲ್ಲ ಆಗುತ್ತೆ. ಅಂದ್ರೆ ನೀವು ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ನೀವು ಅದನ್ನ ಆದಾಯವನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಆದ್ರೆ ಅದರ ವೆಚ್ಚವನ್ನು ಏನಿರುತ್ತೋ ಅದನ್ನ ಅದಕ್ಕೋಸ್ಕರನೇ ಬಳಸುವಂತಹ ಕೃಷಿಗೋಸ್ಕರ, ಕೃಷಿ ಮಾರುಕಟ್ಟೆಗಳಿಗೋಸ್ಕರನೇ ನೀವು ಬಳಸಬೇಕು ಅನ್ನುವಂತಹ ಚಿಂತನೆ ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇದು ಒಂದನೆಯದು. ಅದ್ರ ಬಗ್ಗೆ ಒಂದಷ್ಟು ಕೊನೆಯಲ್ಲಿ ಎಲ್ಲವನ್ನೂ ನಾವು ಚರ್ಚೆ ಮಾಡ್ತಾ ಹೋಗೋಣ, ಏನೇನೆಲ್ಲ ಆಗಿರ್ಬೋದು, ಯಾಕೆ ಇದನ್ನೆಲ್ಲ ಅಂಶಗಳನ್ನ ನಾವು ಹೇಳ್ತೀನಿ. ಈಗ ಎರಡನೆಯದನ್ನ ನೋಡಿ, ಎರಡನೇ ಮಸೂದೆಯನ್ನ ರೈತರ ಸಬಲೀಕರಣ ಮತ್ತು ಸಂರಕ್ಷಣೆ, ಬೆಲೆ ಖಾತರಿ ಮತ್ತು ಕೃಷಿ ಸೇವೆಗಳ ಒಪ್ಪಂದ ಮಸೂದೆ 2020. ಇಲ್ಲಿ ಇನ್ನೊಂದು ಮೆನ್ಷನ್ ಆಗಿದೆ ನೋಡಿ, ಸಬಲೀಕರಣ ಮತ್ತು ಸಂರಕ್ಷಣೆ ಅಂದ್ರೆ ರೈತರ ಸಬಲೀಕರಣ ಮತ್ತು ಸಂರಕ್ಷಣೆಗೋಸ್ಕರ ರೂಪಿತವಾಗಿರುವಂತಹ ಮಸೂದೆ ಇದಾಗಿದೆ. ಇಲ್ಲಿ ಹೋಲ್ಸೇಲರ್ಸ್, ಎಕ್ಸ್ಪೋರ್ಟರ್ಸ್, ಲಾರ್ಜ್ ರಿಟೇಲರ್ಸ್ ಜೊತೆ ಇವರು ಒಪ್ಪಂದನ ಮಾಡ್ಕೋಬಹುದು. ಮೊದಲೆಲ್ಲ ಹಂಗೆ ಯಾರು ಯಾರ ಜೊತೆಲೂ ಒಪ್ಪಂದವನ್ನ ಮಾಡ್ಕೊಳ್ಳೋಂಗಿರ್ಲಿಲ್ಲ, APMC ಮಾತ್ರನೇ ಹೋಗಿ ಮಾರಬೇಕಾಗಿತ್ತು. ಆದರೆ ರೈತರು ನೇರವಾಗಿ ಹೋಲ್ಸೇಲರ್ಸ್ ಜೊತೆಲಿ, ಎಕ್ಸ್ಪೋರ್ಟರ್ಸ್ ಜೊತೆಲಿ, ಲಾರ್ಜ್ ರಿಟೇಲರ್ಸ್ ಜೊತೆಲಿ, ಖಾಸಗಿ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ಇವರು ಒಪ್ಪಂದವನ್ನ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ನವರು ಇದ್ದಾರೆ, ಮೆಟ್ರೋದವರು ಇದ್ದಾರೆ, ಮೂರ್ನವರು ಇದ್ದಾರೆ. ಇವ್ರ ಜೊತೆನಲ್ಲಿ ಇವರು ಒಪ್ಪಂದವನ್ನ ಮಾಡಿಕೊಂಡು ನೇರವಾಗಿ ಅವರಿಗೇನೆ ಇವರು ತಾವು ಬೆಳೆದ ಬೆಳೆಗಳನ್ನ ಕೊಡುವಂತ ಕೆಲಸ ಆಗಬೇಕು ಅನ್ನುವಂಥದ್ದು ಇದರಲ್ಲಿರುವಂತಹ ಅಂಶ. ಅಂದ್ರೆ ರೈತ ತಾನು ಇದ್ದಲ್ಲಿಂದನೇ ಖಾಸಗಿ ವ್ಯಕ್ತಿಗಳಿಗೆ ಇದನ್ನ ಮಾರುವಂತಹ ಅವಕಾಶವನ್ನ ಇಲ್ಲಿ ಮಾಡಿಕೊಡುತ್ತೆ. ಇನ್ನೊಂದು, ರೈತ ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಗಿಂತ ಹೆಚ್ಚು ಹಣ ನೀಡಿ ಖರೀದಿಸಬೇಕು ಅಂತ. ಅಂದ್ರೆ ಏನು ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನ ವಿಧಿಸುತ್ತಿರುತ್ತೋ ಅದಕ್ಕಿಂತ ಹೆಚ್ಚಿನ ಬೆಲೆಯನ್ನೇ ಕೊಟ್ಟು ಅವ್ರು ಕೊಂಡ್ಕೋಬೇಕು, ಅದಕ್ಕಿಂತ ಕಡಿಮೆ ಬೆಲೆಗೆ ತೆಗೆದುಕೊಳ್ಳುವಾಗಿಲ್ಲ ಅಂತ ಹೇಳ್ತಾರೆ. ಇನ್ನು ರೈತರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇರುತ್ತೆ. ಅಂದ್ರೆ ಅವರು ತಮಗೆ ಬೇಕಾದವ್ರಿಗೆ ಮಾರಬಹುದು, ಬೇಡ ಅಂದ್ರೆ ಬಿಡಬಹುದು. ತಮ್ಗಿಷ್ಟ ಬಂದಷ್ಟು ಬೆಲೆಗಳಿಗೆ, ತಮ್ಗಿಷ್ಟ ಬಂದ ವ್ಯಕ್ತಿಗಳಿಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನ ರೈತರಿಗೆ ಇಲ್ಲಿ ಜಾಸ್ತಿ ನೀಡಿರುತ್ತೆ. ಇದರಿಂದ ಏನಾಗುತ್ತೆ, ರೈತ ತಾನು ಬೆಳೆಯೋದಕ್ಕೆ ತನ್ನ ಆಯ್ಕೆಗಳನ್ನೇ ಸುಲಭ ಆಗ್ತಾ ಹೋಗುತ್ತೆ. ಮತ್ತೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಬಹುದು. ಹೇಗೆ ಅಂದ್ರೆ ಖಾಸಗಿ ವ್ಯಕ್ತಿಗಳು ಆಧುನಿಕ ತಂತ್ರಜ್ಞಾನವನ್ನು ಬಳಸೋದಕ್ಕೆ ಸಹಕಾರವನ್ನು ನೀಡ್ತಾರೆ. ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳೋದ್ರಿಂದ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ರೈತ ಉತ್ತಮವಾದಂತಹ ಬೆಳೆಗಳನ್ನ ಬೆಳೆಯಬಹುದು ಅನ್ನುವಂತಹ ಅಂಶಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಕೃಷಿಯಲ್ಲಿ ಖಾಸಗಿ ಹೂಡಿಕೆಯನ್ನ ಪ್ರೋತ್ಸಾಹವನ್ನು ಮಾಡುವಂಥದ್ದು. ಕೃಷಿಗೆ ಖಾಸಗಿ ವ್ಯಕ್ತಿಗಳು ಬಂದು ತಾವು ಕೂಡ ಹೂಡಿಕೆಯನ್ನ ಮಾಡ್ತಾರೆ, ಕೃಷಿಯಲ್ಲಿ ಹೆಚ್ಚಿನ ಉತ್ಪಾದನೆ ಆಗುತ್ತೆ. ಕೃಷಿಯನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ತಂತ್ರಜ್ಞಾನವನ್ನ ಕೂಡ ಬಳಸ್ತಾರೆ, ಬೇಕಾದಂತಹ ಸವಲತ್ತುಗಳನ್ನ ಕೊಡುವಂತಹ ಕೆಲಸ ಆಗುತ್ತೆ. ಸೊ ಹಾಗಾಗಿ ಕೃಷಿಯಲ್ಲಿ ಖಾಸಗಿ ಹೂಡಿಕೆಯನ್ನ ಈ ಮಸೂದೆ ಪ್ರೋತ್ಸಾಹವನ್ನ ಮಾಡುತ್ತೆ ಸ್ನೇಹಿತರೆ. ಇನ್ನು ಕೆಲವೊಂದು ಕಂಪನಿಗಳು ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ. ಆ ಕಂಪನಿಗಳಿಂದ ಇವರು ರೈತರು ತಂತ್ರಜ್ಞಾನದ ಸಲಹೆಯನ್ನ ಪಡ್ಕೊಳ್ಬಹುದು, ರಸಗೊಬ್ಬರಗಳನ್ನ ಪಡ್ಕೊಳ್ಬಹುದು, ಇತ್ಯಾದಿ ಮಾರ್ಗದರ್ಶನ, ಯಾವುದೇ ರೀತಿಯ ಮಾರ್ಗದರ್ಶನಗಳು ಬೇಕು ಅಂದ್ರೂ ಅವರು ಅಲ್ಲಿಂದ ಸುಲಭವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಸ್ನೇಹಿತರೆ. ಇನ್ನು ಕೆಲವೊಂದು ಸಾರಿ ಏನಾಗುತ್ತೆ, ಒಪ್ಪಂದ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಒಪ್ಪಂದ ಮಾಡ್ಕೊಂಡು ಇನ್ನು ವಿಮೆ ಏನು ಮಾಡೋಕ್ಕಾಗಲ್ಲ ಅಂತ. ಒಪ್ಪಂದದ ನಂತರವೂ ಕೂಡ ರೈತರ ಬೆಳೆಗಳಿಗೆ ವಿಮೆ ಹಾಗೂ ಬ್ಯಾಂಕ್ ಸಾಲ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳುತ್ತೆ ಈ ಕಾಯ್ದೆ. ಅವ್ರು ಏನೇ ಖಾಸಗಿ ವ್ಯಕ್ತಿಗಳ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದ್ರು ಕೂಡ ರೈತರಿಗೆ ಆಗುವಂತಹ ನಷ್ಟಗಳಿಗೆ ಅವರು ವಿಮೆಯನ್ನ ಮಾಡಿಸ್ಕೋಬಹುದು, ಬ್ಯಾಂಕ್ ಸಾಲ ಸೌಲಭ್ಯಗಳು ಕೂಡ ರೈತರಿಗೆ ಸಿಗುತ್ತೆ ಅಂತ. ಇನ್ನೊಂದು ಅಂಶಗಳನ್ನ ಹೇಳ್ತಾರೆ, ಇದು ಬಹಳ ಮುಖ್ಯವಾದ ಅಂಶ. ರಾಜ್ಯ ಸರ್ಕಾರಗಳು ಯಾವುದೇ ರೈತರ ಮೇಲೆ ಮತ್ತು ವ್ಯಾಪಾರಿಗಳ ಮೇಲೆ ಯಾವುದೇ ಸೆಸ್ ಅಥವಾ ಟ್ಯಾಕ್ಸ್ ಅನ್ನ ವಿಧಿಸುವ ಹಾಕಿಲ್ಲ. ಇದೊಂದು ಪ್ರಮುಖವಾದ ಅಂಶನೇ ಆಗಿದೆ. ಮುಂದೆ ನಾವು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದ್ರೆ ಮೊದಲು ಕೃಷಿ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಬರ್ತಾ ಇದ್ದಂತಹ ಆದಾಯದ ಒಂದು ಮೂಲದಲ್ಲಿ ಅದು ಒಂದಾಗಿತ್ತು. ಆದ್ರೆ ಈಗ ಯಾವುದೇ ಟ್ಯಾಕ್ಸ್ ಅನ್ನ ರಾಜ್ಯ ಸರ್ಕಾರಗಳು ವಿಧಿಸಬಾರದು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದ ಅಂಶ ಆಗಿರುತ್ತೆ. ಮಾರುಕಟ್ಟೆ ವೆಚ್ಚ ಕಡಿಮೆ ಮಾಡಿ ರೈತರ ಆದಾಯವನ್ನು ಹೆಚ್ಚಿಗೆ ಮಾಡುವಂಥದ್ದು. ಈಗ ಒಬ್ಬ ವ್ಯಕ್ತಿ ತಾನು ಬೆಳೆದ ಬೆಳೆಯನ್ನ APMCಗೆ ತಗೋಬೇಕಾದ್ರೆ ಅಲ್ಲಿಂದ
ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗುತ್ತೆ, ಅವನ ಶ್ರಮ ಎಷ್ಟಿರುತ್ತೆ, ಇದೆಲ್ಲವನ್ನು ನೋಡಿದಾಗ ಮಾರುಕಟ್ಟೆ ವೆಚ್ಚ ಮನೆ ಹತ್ರದಿಂದಲೇ ತಗೊಂಡೋದ್ರೆ ಅವರಿಗೆ ಮಾರುಕಟ್ಟೆ ವೆಚ್ಚ ಕಡಿಮೆ ಆಗುತ್ತೆ, ರೈತನಿಗೆ ಆದಾಯ ಹೆಚ್ಚಾಗುತ್ತೆ. ಇದು ಈ ಕಾಯ್ದೆಯಲ್ಲಿರುವಂತಹ ಪ್ರಮುಖವಾದಂತಹ ಅಂಶ. ಇನ್ನು ಏನಪ್ಪ ಮಾಡೋದು, ವಿವಾದಗಳೇನಾದ್ರೂ ಉಂಟಾಗೋಗ್ಬಿಟ್ರೆ ಖಾಸಗಿ ವ್ಯಕ್ತಿಗಳು ತುಂಬಾ ದೊಡ್ಡ ವ್ಯಕ್ತಿಗಳು ಅವ್ರ ಜೊತೆ ಹೇಗ್ ಮಾಡೋದು ಅನ್ನುವಂತಹ ಒಂದು ಆಲೋಚನೆ ಬಂದಂತಹ ಸಂದರ್ಭದಲ್ಲಿ ವಿವಾದಗಳು ಉಂಟಾದಾಗ ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಸಹಕಾರವನ್ನ ನೀಡುತ್ತೆ. ಬೇಗ ನ್ಯಾಯಾಂಗ ವ್ಯವಸ್ಥೆ ಜಾಗೃತಗೊಂಡು ರೈತನಿಗೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸ ಆಗುತ್ತೆ. ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಆಗಬೇಕು ಅಂತ ಇದು ಹೇಳುತ್ತೆ ಈ ಒಪ್ಪಂದ ಮಸೂದೆ. ಇನ್ನು ಮೂರನೆಯದನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ, ಅಗತ್ಯ ಸರಕುಗಳ ತಿದ್ದುಪಡಿ ಮಸೂದೆ 2020. ಏನಿದೆಯಲ್ಲ ತಿದ್ದುಪಡಿ ಮಾಡಿದ, ಅಮೆಂಡ್ಮೆಂಟ್ ಮಾಡಿದಾರೆ ಅಷ್ಟೇ. ಇದನ್ನ ಅಗತ್ಯ ಸರಕುಗಳ ಕಾಯ್ದೆ 1955 ಏನಿತ್ತೋ ಅದನ್ನ ತಿದ್ದುಪಡಿ ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ. ಅಗತ್ಯ ಸರಕುಗಳನ್ನು ಒಂದು 23 ಸರಕುಗಳನ್ನ ಅವರು ಲಿಸ್ಟ್ ಮಾಡಿ ಇಟ್ಟಿದ್ದಾರೆ. ಅವುಗಳಲ್ಲಿ ಒಂದಷ್ಟು ತಿದ್ದುಪಡಿಯನ್ನು ತರುವಂತಹ ಕೆಲಸಗಳು ಇದರಲ್ಲಿ ಆಗ್ತಾ ಇದೆ. ಅಗತ್ಯ ಸರಕು ಸಾಮಗ್ರಿಗಳನ್ನ ಈ ಕಾಯ್ದೆಯಿಂದ ಹೊರಗಿಡುವಂತಹ ಪ್ರಯತ್ನ ಆಗಿದೆ. ಸಿರಿಧಾನ್ಯಗಳು, ಕಾಳುಗಳು, ಎಣ್ಣೆ ಕಾಳುಗಳು, ಅಡುಗೆ ಎಣ್ಣೆ, ಈರುಳ್ಳಿ ಮತ್ತು ಆಲೂಗೆಡ್ಡೆ ಅತ್ಯಂತ ಅಗತ್ಯ ವಸ್ತುಗಳಲ್ಲಿ ಬರುತ್ತವೆ. ಅವನ್ನ ಅದರಿಂದ ಹೊರತರುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಇದರಿಂದ ಅಂದ್ರೆ ಅಗತ್ಯ ವಸ್ತುಗಳನ್ನು ಕೂಡ ವಾಣಿಜ್ಯೋದ್ಯ ಉದ್ದೇಶದಿಂದ ಮತ್ತೆ ಈಗ ಎಕ್ಸ್ಪೋರ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡು ಇದನ್ನ ಹೊರಗಡೆ ತರುವಂತಹ ಪ್ರಯತ್ನವನ್ನ ಜಾಗತಿಕ ಮಟ್ಟದಲ್ಲಿ ಒಂದು ಫೈಟ್ ಮಾಡೋದಕ್ಕೆ ಸುಲಭ ಆಗಲಿ ಅನ್ನುವಂತಹ ಒಂದು ಮೈಂಡ್ ನಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಖಾಸಗಿ ಹೂಡಿಕೆದಾರರ ಭಯ ಹೋಗುತ್ತೆ. ಯಾರು ಖಾಸಗಿ ಹೂಡಿಕೆದಾರರಿದ್ದರೋ ಅವರ ಮೇಲಿನ ಭಯ ಹೋಗುತ್ತೆ. ಇದರಿಂದ ಅವರಿಗೆ ಭಯ ಹೋಗುತ್ತೆ, ಇಲ್ಲಾಂದ್ರೆ ಅವರು ಇನ್ವೆಸ್ಟ್ ಮಾಡೋದಕ್ಕೆ ಕಷ್ಟ ಪಡ್ತಾರೆ. ಇನ್ನು ಉತ್ಪಾದಿಸುವ, ಸಾಗಾಟ ಮಾಡುವಂತಹ, ವಿತರಿಸುವ ಮತ್ತೆ ಪೂರೈಕೆ ಮಾಡುವ ಸ್ವಾತಂತ್ರ್ಯವನ್ನ ರೈತನಿಗೆ ನೀಡುತ್ತೆ. ಇಲ್ಲಿ ಖಾಸಗಿ ವ್ಯಕ್ತಿಗಳ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಯನ್ನ ಕೃಷಿ ಕ್ಷೇತ್ರದಲ್ಲಿ ಆವಾಗ ಇನ್ವೆಸ್ಟ್ ಮಾಡ್ತಾ ಹೋಗುದು. ಯಾಕಂದ್ರೆ ಖಾಸಗಿ ವ್ಯಕ್ತಿಗಳು ಅವರ ಮೇಲೆ ಸಂಪೂರ್ಣ ಹಿಡಿತವನ್ನ ಮಾಡೋದ್ರಿಂದ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಸರಿಯಾಗಿ ಮಾಡಲ್ಲ. ಆ ಕಾರಣದಿಂದಾಗಿ ಅವರಿಗೆ ಕೆಲವೊಂದು ಸ್ವಾತಂತ್ರ್ಯಗಳನ್ನ ನೀಡಿದ್ದಾರೆ. ಆ ಸ್ವಾತಂತ್ರ್ಯವನ್ನ ನೀಡೋದ್ರಿಂದ ಬಂಡವಾಳ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ, ಆದಾಯ ಹೆಚ್ಚು ಬರುತ್ತೆ, ನಮ್ಮ ರೈತ ಬೆಳವಣಿಗೆಯನ್ನ ಕಾಣ್ತಾನೆ ಅನ್ನುವಂಥದ್ದು. ಇನ್ನು ಆಹಾರ ಪೂರೈಕೆ ಮತ್ತು ಶೀತ ಸಂಗ್ರಹಾಗಾರಗಳನ್ನು ಅಭಿವೃದ್ಧಿಪಡಿಸಿ ಪೂರೈಕೆಯನ್ನು ಉತ್ತಮಗೊಳಿಸೋದು. ಬಹಳ ನಮ್ಮ ಭಾರತದಂತಹ ದೇಶಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರುವಂತಹ ದೇಶಗಳು ಮತ್ತೆ ಹಳ್ಳಿಗಾಡಿನ ರಾಷ್ಟ್ರಗಳಲ್ಲಿ ಈ ಆಹಾರ ಪೂರೈಕೆ ಮತ್ತೆ ಶೀತ ಸಂಗ್ರಹಾಗಾರಗಳನ್ನ ಅಭಿವೃದ್ಧಿಪಡಿಸಬೇಕಾಗಿರೋದು ತುಂಬಾ ಮುಖ್ಯ. ಯಾಕೆಂದ್ರೆ ಕೃಷಿ ಬೆಳೆಯೋದಕ್ಕಿಂತ ಹೆಚ್ಚಾಗಿ ಬೆಳೆದ ನಂತರ ನಾವು ವಸ್ತುಗಳನ್ನು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತುರ್ತು ಪರಿಸ್ಥಿತಿ ಮತ್ತು ಪ್ರಕೃತಿ ವಿಕೋಪಗಳ ಸಮಯದಲ್ಲೂ ಕೂಡ ತೊಂದರೆಯಾಗದಂತೆ ಈ ಕಾಯ್ದೆ ನಿಗಾ ವಹಿಸುವಂತಹ ಕೆಲಸವನ್ನ ಮಾಡುತ್ತೆ. ಅಂತ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗದ ತರ ಇದನ್ನ ನೋಡ್ಕೊಳ್ಳುತ್ತೆ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾರೆ ಸ್ನೇಹಿತರೆ. ಇದಿಷ್ಟು ಅಂಶಗಳು ಏನು 3 ಕಾಯ್ದೆಗಳನ್ನು ನಾವು ಈಗ ಹೇಳಿದ್ವೋ ಕೃಷಿ ಮಸೂದೆಗಳು, ಆ 3 ಕೃಷಿ ಮಸೂದೆಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಾಗಿವೆ. ಆ ಮಸೂದೆಯಲ್ಲಿ ಪ್ರಮುಖವಾದಂತಹ ಅಂಶಗಳನ್ನ ತೆಗೆದು ನಿಮಗೆ ಹೇಳುವಂತಹ ಪ್ರಯತ್ನವನ್ನ ನಾನೀಗ ಮಾಡಿದೆ. ಆದರೆ ಅದರ ಮುಂದಿನ ಹಂತವಾಗಿ ಅಲ್ಲಿ ಏನು ಮಸೂದೆಯಲ್ಲಿ ಏನಿದೆಯೋ ಅದನ್ನ ಹೇಳುವಂತ ಪ್ರಯತ್ನ ಆಗಿದೆ. ಆದರೆ ಇಷ್ಟೆಲ್ಲ ಮಸೂದೆಗಳಲ್ಲಿ ಹೇಳಿದೆ, ನಾವು ನೋಡಿದ ತಕ್ಷಣ ಅಲ್ಲಿ ಅನ್ಸುತ್ತೆ ಹೌದಲ್ಲ ಹೀಗೆಲ್ಲ ಮಾಡ್ಬೋದು, ಹೀಗೆಲ್ಲ ಆಗ್ಬೋದು ಅಂತ ಅನ್ಸುತ್ತೆ. ಅದನ್ನೆಲ್ಲ ನಾವು ಒಪ್ಕೊಳ್ಳೋ ಆಗಿದ್ರೆ ಈ ರೈತರ ಪ್ರತಿಭಟನೆ ನಡೀತಾನೆ ಇರಲಿಲ್ಲ. ರೈತರ ಪ್ರತಿಭಟನೆ ನಿಂತು ಹೋಗ್ತಾ ಇತ್ತು, ಯಾಕೆಂದ್ರೆ ಅದೆಲ್ಲ ಒಪ್ಕೊಂಡಿದ್ರೆ. ಅದನ್ನ ನಾವುಗಳು ರೈತರು, ರೈತ ಸಂಘಟನೆಗಳು, ಕೆಲವೊಂದು ವಿರೋಧ ಪಕ್ಷದವರು ತುಂಬಾ ಜನ ಇದನ್ನ ವಿರೋಧಿಸ್ತಾ ಇದ್ದಾರೆ. ಈ ರೈತರ ಪ್ರತಿಭಟನೆಗೆ ಕಾರಣಗಳೇನು ಅನ್ನೋದು ತುಂಬಾ ಮುಖ್ಯವಾದಂತಹ ಅಂಶ. ವಿದ್ಯಾವಂತ ಯುವ ಜನಾಂಗ ಇದನ್ನ ಚಿಂತನೆ ಮಾಡಬೇಕಾದಂತ ಸ್ಥಿತಿ ಇದೆ ಸ್ನೇಹಿತರೆ. ಹಂಗಾದ್ರೆ ಏನ್ ಕಾರಣ ಇದೆ ಅಂತ ನೋಡ್ತಾ ಹೋಗೋಣ ನಾವು ಒಂದೊಂದಾಗಿ. ಸಾಧ್ಯ ಆದ್ರೆ ಒಂದಷ್ಟು ಜಸ್ಟಿಫಿಕೇಶನ್ ಕೊಡುವಂತ ಪ್ರಯತ್ನಗಳು ಆಗ್ಲಿ. ಆದ್ರೆ ರೈತರ ಪ್ರತಿಭಟನೆ ಬೇಕು ಅಂತನೂ ಇಲ್ಲ, ಬೇಡ ಅಂತನೂ ಇಲ್ಲದ ಮನಸ್ಥಿತಿಯಲ್ಲಿ ಸ್ಪರ್ಧಾರ್ಥಿಗಳಂತ ನಾವು ವಾಸ್ತವ ಸ್ಥಿತಿಯನ್ನ ನೋಡುವಂತಹ ಕೆಲಸವನ್ನ ನಾವು ಮಾಡೋಣ. ಯಾಕೆಂದ್ರೆ ಎಲ್ಲ ಸರ್ಕಾರಗಳು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸರಿ ಅಂತಲೂ ಹೇಳುವಾಗಿಲ್ಲ, ಅಥವಾ ವಿರೋಧ ಪಕ್ಷದವರು ಹೇಳೋದೆಲ್ಲ ಸರಿ ಅಂತಲೂ ನಾವು ಹೇಳಲಿಕ್ಕಾಗಲ್ಲ. ಜೊತೆಗೆ ರೈತರನ್ನ ನಾವು ಹೇಗೆ ಎಜುಕೇಟ್ ಮಾಡ್ಕೊಂಡಿದ್ದೀವಿ, ಅಥವಾ ರೈತರ ಆಲೋಚನೆಗಳನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಅಥವಾ ಅವರ ಆಲೋಚನೆಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ರೈತ ಸಮೂಹ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ತುಂಬಾ ಪ್ರಮುಖವಾದಂತಹ ಅಂಶ. ಇಲ್ಲಿ APMC ಮಂಡಿಗಳು ಮುಚ್ಚುವಂತಹ ಭೀತಿ ಅಂತ ಹೇಳ್ತಾರೆ. ಹೌದು, ಬಹಳ ಜನ ಇದನ್ನು ಹೇಳ್ತಾರೆ, APMC ಮಂಡಿಗಳನ್ನು ಮುಚ್ಚಿಬಿಡ್ತಾರೆ.
ಈ ಎಲ್ಲ ಕಾನೂನುಗಳು ಎಪಿಎಂಸಿ ಮಂಡಿಗಳಿಗೆ ವಿರೋಧವಾಗಿದೆ. ಆದ್ರೆ ಸರ್ಕಾರ ಇದು ಕೊಡ್ತಾ ಇರೋ ಜಸ್ಟಿಫಿಕೇಶನ್ ಏನಂದ್ರೆ ನಾವು ಎಪಿಎಂಸಿ ಮಂಡಿಗಳನ್ನ ಮುಚ್ಚೋದಿಲ್ಲ. ಎಪಿಎಂಸಿ ಮಂಡಿಗಳು ಇರುತ್ತೆ, ಆದ್ರೆ ಅವರು ಖಾಸಗಿ ವ್ಯಕ್ತಿಗಳ ಜೊತೆಯಲ್ಲಿ ಫೈಟ್ ಮಾಡಬೇಕು. ಯಾವಾಗ ನಮಗೆ ಕಾಂಪಿಟೇಷನ್ಸ್ ಇರುತ್ತೋ ಆವಾಗ ಬೆಸ್ಟ್ ಸಿಗುತ್ತೆ. ನೀವು ಕಾಂಪಿಟೇಷನ್ ಮಾಡದೆ ಬಿಟ್ಬಿಟ್ರೆ ಎಪಿಎಂಸಿ ಮಂಡಿಗಳು ಅದರದೇ ಆದಂತಹ ಮಧ್ಯವರ್ತಿಗಳು ಬೇರೆ ಬೇರೆ ಅಂಶಗಳಿಂದ ಏನು ಉತ್ತಮವಾದದನ್ನ ನಾವು ಪಡ್ಕೊಳ್ಳೋದಕ್ಕಾಗಲ್ಲ. ಎಪಿಎಂಸಿ ಮಂಡಿಗಳನ್ನ ಮುಚ್ಚುವ ಸಾಧ್ಯತೆಯೇ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರ ನಿರಂತರವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಖಾಸಗಿ ವ್ಯಕ್ತಿಗಳು ರೈತರು ಮಂಡಿಗಳಿಗೆ ಬೇಕಾದ್ರೂ ಹೋಗ್ಬೋದು, ಖಾಸಗಿ ವ್ಯಕ್ತಿಗಳ ಹತ್ರ ಇರ್ಬೋದು, ರೈತರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಸಹಸ್ರಾರು ಕಾರ್ಮಿಕರು ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಭೀತಿ ನಿಜ ಇದು. ಯಾಕೆಂದ್ರೆ ಎಪಿಎಂಸಿ ಮಂಡಿಯನ್ನೇ ಅವಲಂಬಿಸಿರುವಂತಹ ಸಾವಿರಾರು ಕಾರ್ಮಿಕರು ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಭೀತಿ ಇದೆ. ಆದ್ರೆ ಕೆಲವರ ವಾದ ಏನಪ್ಪಾ ಅಂತಂದ್ರೆ ನಾವು ರೈತನನ್ನ ರಕ್ಷಿಸಬೇಕು ಅಥವಾ ಒಂದು ಬದಲಾವಣೆಯನ್ನು ತರಬೇಕು ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ರಿಸ್ಕ್ಗಳನ್ನ ತಗೋಬೇಕು. ಯಾವ ಕಾರ್ಮಿಕ ಇಲ್ಲಿ ಕೆಲಸ ಮಾಡ್ತಿತ್ತು ಅವನೇ ಬೇರೆ ಕಡೆನೂ ಪ್ರೈವೇಟ್ ಅಲ್ಲೂ ಕೆಲಸಕ್ಕೆ ಹೋಗ್ಬೋದು ಅನ್ನುವಂತ ಕೆಲವೊಂದು ಅಂಶಗಳನ್ನ ಹೇಳ್ತಾರೆ. ಆದ್ರೆ ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ಳುವಂತಹ ಭೀತಿ ಅಂತೂ ಸತ್ಯ ಸ್ನೇಹಿತರೆ. ಇನ್ನು ಬಂಡವಾಳಶಾಹಿಗಳ ಬಿಗಿ ಹಿಡಿತದಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಬಹುದು ಅಂತ ನಿಜ ಇದು ಕೂಡ ಅನ್ಸುತ್ತೆ. ಯಾಕೆ ಅಂದ್ರೆ ಬಂಡವಾಳಶಾಹಿಗಳಲ್ಲಿ ತುಂಬಾ ದುಡ್ಡು ಇರುತ್ತೆ, ಅವರು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ, ಅವರಲ್ಲಿ ಎಲ್ಲವೂ ಇರುತ್ತೆ. ರೈತ ಒಬ್ಬ ಸಾಮಾನ್ಯ ರೈತ, ಅವನು ತಾನು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಿದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ಇರ್ತಾನೆ. ಅವರುಗಳ ಜೊತೆಯಲ್ಲಿ ಇವನು ಹೋರಾಟವನ್ನು ಮಾಡುವಂತಹ ಶಕ್ತಿ ಇರೋದಿಲ್ಲ. ಪ್ರಾರಂಭದಲ್ಲಿ ಅವರು ಇವನನ್ನ ನಂಬಿಸಿ ರೈತನಿಗೆ ಮೋಸ ಮಾಡಿದ್ರೆ, ರೈತನನ್ನ ತುಂಬಾ ಹೀನಾಯವಾಗಿ ನಡೆಸ್ಕೊಂಡ್ರೆ, ರೈತಗಳ ಜೊತೆ ಕೆಲವೊಂದು ಅಗ್ರಿಮೆಂಟ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ನಡ್ಕೋಬೇಕು ಅನ್ನೋ ರೀತಿಯಲ್ಲಿ ಇವರು ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ರೆ ರೈತ ಮತ್ತಷ್ಟು ಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಜಾಸ್ತಿ ಅಂತ ಹೇಳ್ತಾರೆ. ಈ ಸಾಧ್ಯತೆಗಳು ಇರಬಹುದು, ಇಲ್ಲ ಅಂತ ನಾವೇನು ಹೇಳಿಕ್ಕಾಗಲ್ಲ. ಆದ್ರೆ ಸರ್ಕಾರಗಳು ಬಂಡವಾಳಶಾಹಿಗಳ ಬಿಗಿ ಹಿಡಿತವನ್ನ ಸ್ವಲ್ಪ ಸಡಿಲಗೊಳಿಸಬೇಕು. ಮತ್ತೆ ಅಂತಹ ಸಂದರ್ಭದಲ್ಲಿ ರೈತರ ಪರವಾಗಿ ಸರ್ಕಾರಗಳು ನಿಲ್ಲಬೇಕಾದಂತಹ ಅಗತ್ಯತೆ ಮತ್ತು ಅನಿವಾರ್ಯತೆ ಇದೆ ಒಂದು. ಇನ್ನೊಂದು, ಕನಿಷ್ಠ ಬೆಂಬಲ ಬೆಲೆ ಸಿಗದೇ ಇರುವಂತಹ ಭೀತಿ ರೈತರಲ್ಲಿದೆ. ನೀವು ಇಷ್ಟೆಲ್ಲ ಮಾಡಿದ್ರಿ, ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಬಿಟ್ಟಿದ್ರಿ, ದುಡ್ಡಿರೋರು ಬಂದು ತಗೋತಾರೆ, ಅವಾಗ ನಾವು ಖಾಸಗಿ ವ್ಯಕ್ತಿಗಳನ್ನ ನಂಬ್ಕೊಂಡು ಹೋಗಿರ್ತೀವಿ, ಒಂದು ಸಾರಿ ಅವ್ರು ತಗೋತಾರೆ, ಸೆಕೆಂಡ್ ಟೈಮ್ ಅವ್ರು ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋದು ಅಂತ. ಅವಾಗಲೂ ನೀವು ಎಪಿಎಂಸಿಗಳಿಗೆ ಹೋಗ್ಬೋದು. ಈ ಭಯ ಇದ್ದೇ ಇರುತ್ತೆ. ಆದ್ರೆ ಸರ್ಕಾರ ಬಹಳ ಸಂದರ್ಭಗಳಲ್ಲಿ ಇದನ್ನು ಜಸ್ಟಿಫೈ ಮಾಡ್ತಾನೆ ಇದೆ ಅನ್ಸುತ್ತೆ. ಕನಿಷ್ಠ ಬೆಂಬಲ ಬೆಲೆಗಿಂತ ಹೆಚ್ಚಿನ ಹಣವನ್ನೇ ಕೊಟ್ಟು ಅವರು ಖರೀದಿ ಮಾಡ್ಕೋಬೇಕು ಅನ್ನುವಂಥದ್ದು ಇದರಲ್ಲಿ ಹೇಳ್ತಿದ್ದಾರೆ. ಇನ್ನೊಂದು, ಕೃತಕ ಅಭಾವ ಸೃಷ್ಟಿಯಾಗಿ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇರುತ್ತೆ. ಹೌದು, ಸಾಧ್ಯತೆಗಳಿದೆ, ಇದರಲ್ಲೂ ಸಾಧ್ಯತೆಗಳಿದೆ. ಏನಂದ್ರೆ ಖಾಸಗಿ ವ್ಯಕ್ತಿಗಳು ರೈತನಿಂದ ನೇರವಾಗಿ ವಸ್ತುಗಳನ್ನ ಕೊಂಡುಕೊಂಡು ಅವನು ಎಲ್ಲವನ್ನು ಶೇಖರಣೆಯನ್ನ ಮಾಡಿ ಕೃತಕವಾದಂತಹ ಅಭಾವವನ್ನು ಸೃಷ್ಟಿ ಮಾಡಿ ರೈತನಿಂದ ಕಡಿಮೆ ಬೆಲೆಗೆ ಪಡೆದುಕೊಂಡು ಮಾರಾಟಗಾರ ಮಧ್ಯವರ್ತಿಗಳಿಗಿಂತ ಹೆಚ್ಚು ಹಿಂಸೆಯನ್ನು ಇವರು ಕೊಡೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ? ಆವಾಗ ನಮಗೆ ಬೆಲೆ ಜಾಸ್ತಿ ಆಗುತ್ತೆ. ಅದರಿಂದ ಗ್ರಾಹಕರಿಗೆ ತುಂಬಾ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಖಾಸಗಿ ವ್ಯಕ್ತಿಗಳು ಹೆಚ್ಚಿನ ಹಣವನ್ನ ಮಾಡ್ಕೊಳ್ತಾರೆ, ಇದನ್ನ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಪ್ರತಿಭಟನೆ ಮಾಡ್ತಾ ಇರುವಂತಹವರ ವಾದ ಇದೆ ಸ್ನೇಹಿತರೆ. ಸೊ ಇನ್ನು ಬಡ, ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರನ್ನ ಕಡೆಗಣಿಸುವಂತಹ ಕೆಲಸ ಆಗ್ತಾ ಇದೆ ಅಂತ. ಅಂದ್ರೆ ಬಡ, ಸಣ್ಣ ಮತ್ತೆ ಮಧ್ಯಮ ವರ್ಗದ ರೈತರಿಗೆ ಅವ್ರಿಗೆ ಅರ್ಧ ಎಕರೆನೋ, 1 ಎಕರೆನೋ, 2 ಎಕರೆನೋ, 3 ಎಕರೆನೋ ಇರುತ್ತೆ. ಅಂತವರು ಖಾಸಗಿ ವ್ಯಕ್ತಿಗಳ ಜೊತೆಯಲ್ಲಿ ಒಡಂಬಡಿಕೆಯನ್ನ ಮಾಡ್ಕೊಳ್ಳೋದಿಲ್ಲಿ, ಅವರು ಇದನ್ನೆಲ್ಲ ಸರಿಯಾಗಿ ಮ್ಯಾನೇಜ್ ಮಾಡೋದಿಲ್ಲಿ, ಅವರಿಗೆ ಸರಿಯಾಗಿ ಎಜುಕೇಶನ್ ಇಲ್ಲ. ಇನ್ನು ಇಂಥ ದೊಡ್ಡವ್ರ ಜೊತೆ ಬಂದು ಇವರು ಅಗ್ರಿಮೆಂಟ್ ಮಾಡ್ಕೊಂಡು ಅದನ್ನ ಪಾಲನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಇದು ಸತ್ಯವಾದ ಮಾತೆ. ಯಾಕೆಂದ್ರೆ ರೈತನಿಗೆ ಹೊಲದಲ್ಲಿ ಕೆಲಸ ಮಾಡಿಕೊಂಡು ತಾನು ಬೆಳೆಯೋದಷ್ಟೇ ಅವನಿಗೆ ಗೊತ್ತಿರೋದು ಗ್ರಾಮೀಣ ಭಾಗದ ರೈತನಿಗೆ. ಅಂಥದ್ರಲ್ಲಿ ಇವರು ಒಡಂಬಡಿಕೆ ಮಾಡಿಕೊಂಡು ಆ ಅಗ್ರಿಮೆಂಟ್ ಮೇಲೆ ಎಲ್ಲ ಹೋಗುವಂಥದ್ದು ಕಷ್ಟ ಆಗುತ್ತೆ. ಮತ್ತೆ ಸಣ್ಣ ಸಣ್ಣ ಹಿಡುವಳಿದಾರರು ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಅಗ್ರಿಮೆಂಟ್ಗಳನ್ನ ಮ್ಯಾನೇಜ್ ಮಾಡೋದು ಅಂತ. ಆದ್ರೆ ಸರ್ಕಾರದಲ್ಲಿ ಕೆಲವೊಂದು ಅಂಶಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದಷ್ಟು ಸಣ್ಣ ಸಣ್ಣ ಹಿಡುವಳಿದಾರರನ್ನ ಒಟ್ಟುಗೂಡಿಸಿ ಅವರೆಲ್ಲರನ್ನು ಒಂದು ಕಡೆಗೆ ತಂದು ನಾವು ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. ಯಾವುದೇ ಸಣ್ಣ ಮತ್ತೆ ಬಡ ಮಧ್ಯಮ ರೈತರಿಗೆ ಏನೂ ತೊಂದರೆ ಆಗದಿರೋ ತರ ವ್ಯವಸ್ಥೆ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಆ ಮಾನಸಿಕ ಧೈರ್ಯ ರೈತನಿಗೆ ಬರ್ತಾ ಇಲ್ಲ. ರೈತನಿಗೆ ತರುವಂತಹ ಕೆಲಸ ಆಗ್ಬೇಕು. ಯಾಕೆಂದ್ರೆ ಬೆಳೆಯೋ ರೈತನಿಗೆ ಧೈರ್ಯ ಬರಬೇಕು. ಸರ್ಕಾರಗಳು ನಾವು ಏನ್ ಮಾಡ್ತಾ ಇದ್ರೆ ಅದ್ರ ಹೆಲ್ಪ್ ಆಗತ್ತಾ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡಿದ್ರೆ, ಮಸೂದೆಗಳ ರಚನೆ ಮತ್ತು ಮಂಡನೆಯ ವೇಳೆ
ರೈತರನ್ನ ಮತ್ತೆ ಪ್ರತಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಇದು ಬಹಳ ಮುಖ್ಯವಾಗಿ ರೈತನಲ್ಲಿ, ರೈತ ಸಂಘಟನೆಗಳಲ್ಲಿ, ವಿರೋಧ ಪಕ್ಷದಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕೆಂದ್ರೆ ಯಾವುದೇ ಒಂದು ಮಸೂದೆಗಳಾಗಬೇಕು ಅಂದ್ರೆ ಮೊದಲು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಬರಬೇಕು, 2-3 ರೀಡಿಂಗ್ಸ್ಗಳಾಗಬೇಕು. ಅದಾದ್ಮೇಲೆ ಈಗ ಲೋಕಸಭೆಯಲ್ಲಿ ಏನಾದರೂ ಖಾಸಗಿ ವ್ಯಕ್ತಿಗಳು ಮಂಡಿಸಿರ್ತಾರ ಅಥವಾ ಸರ್ಕಾರ ಮಂಡಿಸಿರುತ್ತಾ ಅಂತ ನೋಡಬೇಕು. ಅದೆಲ್ಲವೂ ಆದ್ಮೇಲೆ ರಾಜ್ಯಸಭೆಗೆ ಹೋಗ್ಬೇಕು. ರಾಜ್ಯಸಭೆಗೆ ಹೋದ್ಮೇಲೆ ರಾಷ್ಟ್ರಪತಿಯವರಿಂದ ಅಂಕಿತ ಆಗಬೇಕು. ರೈತ ಮುಖಂಡರುಗಳಿಂದ ಅಥವಾ ರೈತ ಸಂಘಟನೆಗಳ ಜೊತೆಲಿ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂತಹ ಅತಿ ಮುಖ್ಯವಾದಂತಹ ವಿಷಯ ಇದು. ಆದರೆ ಸರ್ಕಾರಗಳು ಯಾವುದನ್ನು ಮಾಡದೆ ನೇರವಾಗಿ ಪರಿಸ್ಥಿತಿಯ ಏನು ಈ ಕೋವಿಡ್ ಸಿಚುಯೇಷನ್ನ ಮೈಂಡ್ ನಲ್ಲಿ ಇಟ್ಕೊಂಡು ನೇರವಾಗಿ ಮಸೂದೆಯನ್ನು ಮಂಡಿಸಿ ಅದನ್ನ ಅಪ್ರೂವ್ ಮಾಡ್ಕೊಳ್ತಾ ಇರೋದು ಡೌಟ್ಗಳನ್ನು ಶುರು ಮಾಡಿದೆ. ಯಾಕೆ ಹಿಂಗ್ ಮಾಡಿದ್ರು, ಇದ್ರ ಹಿಂದೆ ಏನೋ ಇದೆ, ಒಳಮರ್ಮ ಇದೆ ಅನ್ನುವಂತ ಆಲೋಚನೆಗಳನ್ನು ಪ್ರತಿಯೊಬ್ಬರಲ್ಲೂ ಹುಟ್ಟು ಹಾಕುವಂತ ಕೆಲಸ ಅತಿ ಮುಖ್ಯವಾಗಿ ಆಗ್ತಾ ಇರುವಂತದ್ದು ಇದೆ. ಸೊ ಈ ಪ್ರಾಸೆಸ್ ಯಾಕೆ ಹಿಂಗ್ ಮಾಡ್ಕೊಂಡ್ರು, ಯಾಕೆ ವಿಶ್ವಾಸಕ್ಕೆ ನಮ್ಮನ್ನು ತೆಗೆದುಕೊಳ್ಳಿಲ್ಲ, ಹಾಗಾದ್ರೆ ನಾವು ಮುಖ್ಯವಲ್ವಾ ಅನ್ನೋದು ಎಲ್ಲ ವರ್ಗದವರಲ್ಲೂ ಸೃಷ್ಟಿಯಾಗಿರುವಂತಹ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಅದಕ್ಕೆ ಸರ್ಕಾರಗಳು ಏನ್ ಮಾಡಬೇಕು ಅದನ್ನ ಮಾಡಬೇಕಾಗುತ್ತೆ. ಮತ್ತೆ ಪರಸ್ಪರ ಸಹಕಾರಿ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿರುವಂತಹ ಬೆಳವಣಿಗೆ ಇದು. ಯಾಕೆಂದ್ರೆ ಮೊದಲು ಕೃಷಿ ಅನ್ನುವಂಥದ್ದು ರಾಜ್ಯಕ್ಕೆ ಇತ್ತು, ರಾಜ್ಯ ಪಟ್ಟಿಯಲ್ಲಿ ಇತ್ತು, ಹೌದಾ? ಸೊ ನಿಮ್ಗೆ ಗೊತ್ತು, ಅನುಚ್ಛೇದ 7ರಲ್ಲಿ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಬರುವಂಥದ್ದು, ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ 3 ಪಟ್ಟಿಗಳು ಬರ್ತವೆ. ಈ ರಾಜ್ಯಗಳ ಪಟ್ಟಿಯಲ್ಲಿದ್ದಂತಹ ಕೃಷಿಯನ್ನ ಅಥವಾ ಕೃಷಿಯಿಂದ ಬರುವಂತಹ ಆದಾಯದ ಹಕ್ಕುಗಳನ್ನ, ಅಂದ್ರೆ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ ಅಂತ ಯಾವಾಗ ಹೇಳ್ತಿದ್ಯೋ, ಇಲ್ಲಿ ಸಹಕಾರಿ ಒಕ್ಕೂಟ ವ್ಯವಸ್ಥೆ ನಮ್ಮದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವಾದಂತ ಒಂದು ಒಕ್ಕೂಟ ವ್ಯವಸ್ಥೆ. ಈ ಒಕ್ಕೂಟ ವ್ಯವಸ್ಥೆಗೆ ಇದು ಒಡೆತ ತಂದಿರಬಹುದು ಅನ್ನುವಂತಹ ಒಂದು ಆಲೋಚನೆ. ಮತ್ತೆ ಬಹಳಷ್ಟು ರಾಜ್ಯ ಸರ್ಕಾರಗಳು ನಮ್ಮ ಹಿಡಿತದಿಂದ ಇದು ಹೊರಗಡೆ ಹೋಗ್ತಾ ಇದೆ ಅನ್ನುವಂಥದ್ರಿಂದ ರಾಜ್ಯ ಸರ್ಕಾರಗಳು ಬಹಳಷ್ಟು ಬೇಜಾರಾಗಿದೆ. ಜೊತೆಗೆ ಆದಾಯವನ್ನು ಕೂಡ ಕೇಂದ್ರ ಸರ್ಕಾರ ಕಸಿದುಕೊಳ್ತಾ ಇದೆ ಅನ್ನುವಂಥ ಮನೋಭಾವನೆ ಬಂದಿದೆ. ಇನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ಕ್ಕೆ ತೊಂದರೆ ಆಗಬಹುದು ಅಂತಂದ್ರೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ದೇಶದ ಹಿತದೃಷ್ಟಿಯಿಂದ ಒಂದಷ್ಟು ಆಹಾರವನ್ನು ಭದ್ರತೆಗೊಳಿಸಬೇಕಾದದ್ದು. ಖಾಸಗಿ ವ್ಯಕ್ತಿಗಳನ್ನು ಯಾರು ಬೇಕಾದರೂ ಮಾರಾಟವನ್ನು ಮಾಡಬಹುದು ಅನ್ನುವಂಥ ಆಲೋಚನೆ ಬಂದಂತಹ ಸಂದರ್ಭದಲ್ಲಿ ಭದ್ರತಾ ಕಾಯ್ದೆಗೆ ತೊಂದರೆ ಆಗೋದಿಲ್ವೇ? ಆವಾಗ ನಾವು ಆಹಾರವನ್ನು ಹೆಂಗೆ ಭದ್ರತೆ ಮಾಡ್ಕೊಳ್ಳೋದು, ಶೇಖರಣೆ ಮಾಡ್ಕೊಳ್ಳೋದು ಹೇಗೆ ಸರ್ಕಾರಗಳು ಅನ್ನುವಂಥ ಒಂದು ಆಲೋಚನೆ ಇಲ್ಲಿ ಬರುತ್ತೆ. ಇನ್ನು ರೈತರ ಸಂಕಷ್ಟ ಪರಿಹಾರಕ್ಕೆ ಯಾವುದೇ ಸ್ಪಷ್ಟ ಮಾರ್ಗದರ್ಶಕ ಸೂತ್ರಗಳನ್ನು ತಿಳಿಸಲಿಲ್ಲ ಇಲ್ಲಿ. ಹೌದು, ನಾವು ರೈತರ ಸಂಕಷ್ಟದ ಜೊತೆಲಿ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ದಾರೆ, ಹೌದು. ಆದರೆ ರೈತರ ಸಂಕಷ್ಟಕ್ಕೆ, ಅವರ ಸಂಕಷ್ಟದಲ್ಲಿ ಪರಿಹಾರವನ್ನು ನೀಡಲಿಕ್ಕೆ ಒಂದಷ್ಟು ಸ್ಪಷ್ಟ ಮಾರ್ಗದರ್ಶಕ ಸೂತ್ರಗಳನ್ನು ಅವರಿಗೆ ತಿಳಿಸಿ ಅವರನ್ನು ಸಮಾಧಾನ ಮಾಡಿ ಮತ್ತೆ ಅವರಿಗೆ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಏನ್ ಮಸೂದೆ ತರೋದಕ್ಕೆ ಮೊದಲೇ ಮಾಡಬಹುದಾಗಿತ್ತು ಅನ್ನುವಂಥದ್ದು ಕೆಲವರ ವಾದ ಸ್ನೇಹಿತರೆ. ಇನ್ನು ಒಕ್ಕೂಟ ಸಹಕಾರಿ ವ್ಯವಸ್ಥೆಗೆ ತೊಡಕಾಗೋದಿಲ್ವೇ ಅಂದ್ರೆ, ಈಗ ರಾಜ್ಯ ಸರ್ಕಾರಗಳೆಲ್ಲರಿಗೂ ಬೇಜಾರಾಗಿದೆ ಹಿಂಗ್ ಮಾಡಿದಾರಲ್ಲ ಅನ್ನುವಂಥ ಒಂದು ಮೈಂಡು ಇದರಲ್ಲಿ ಬರುತ್ತೆ. ಈಗಾಗಲೇ ಅದನ್ನ ಹೇಳಿದ್ದೀನಿ ನಾನು. ಒಪ್ಪಂದದ ಕೃಷಿಗೆ ಸರಿಯಾದ ರೂಪುರೇಷೆಗಳಿದೆ. ಏನ್ ನಾವು ಒಪ್ಪಂದ ಮಾಡಿಕೊಂಡು ಕೃಷಿಯನ್ನ ಮಾಡಬೇಕು ಖಾಸಗಿ ವ್ಯಕ್ತಿಗಳಿಂದ, ಬೇರೆ ಬೇರೆಯವರಿಂದ ಅಂತ ಏನ್ ಅನ್ಕೊಂಡಿದ್ವು, ಅದಕ್ಕೆ ರೂಪುರೇಷೆಗಳೇ ಸಿದ್ಧವಾಗಲಿಲ್ಲ. ಏನು ಆ ರೂಪುರೇಷೆಗಳು ಏನೂ ಇಲ್ಲ, ನೀವೇನೂ ಕೊಟ್ಟಿಲ್ಲ. ಸರ್ಕಾರ ಹೇಳೋದೇನಂದ್ರೆ ನಾವು ಅದನ್ನ ಆಮೇಲೆ ಮಸೂದೆ ಜಾರಿಗೆ ಬಂದ ಮೇಲೆ ಅದನ್ನ ನಾವು ಮಾಡ್ತೀವಿ ಅನ್ನುವಂತಹ ಒಂದು ವಿಚಾರನ ಹೇಳುತ್ತೆ. ಆದ್ರೆ ಹೋರಾಟಗಾರ ಹೇಳ್ತಿದ್ರೆ ನೀವು ಮೊದಲೇ ರೂಪುರೇಷೆಗಳನ್ನು ಯಾಕೆ ಕೊಡ್ತಾ ಇಲ್ಲ ಅಂತ. ಮತ್ತೆ ನೀವೇನಾದ್ರೂ ಬೆಲೆ, ಖಾಸಗಿ ವ್ಯಕ್ತಿಗಳು ಅಥವಾ ಸರ್ಕಾರ ಯಾವುದೇ ಆಗಲಿ ಬೆಲೆದಿ ನಿಗದಿ ಮಾಡಬೇಕಾದ್ರೆ ಏನಾದ್ರೂ ಮಾನದಂಡಗಳನ್ನ ಇಟ್ಕೊಂಡಿದ್ದೀರಾ ನೀವು? ಆ ಮಾನದಂಡಗಳನ್ನಾದ್ರೂ ನಮಗೆ ತಿಳಿಸಿ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಆಗ್ತಾ ಇದ್ದಾರೆ. ಇನ್ನು ಆಹಾರ ವಸ್ತುಗಳ ಮೇಲೆ ನಿಯಂತ್ರಣ ತಪ್ಪುವುದಿಲ್ವೇ ನಿಮ್ಗೆ ಅಂತ. ಆಹಾರ ವಸ್ತುಗಳು ಎಲ್ಲಂದ್ರಲ್ಲಿ ಹೇಗಂದ್ರಾಗಿ ಮಾರಾಟ ಆದ್ರೆ ನಿಮಗೆ ನಿಯಂತ್ರಣ ಅಂದ್ರೆ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಸರ್ಕಾರಗಳಿಗೆ ನಿಯಂತ್ರಣ ತಪ್ಪು ಹೋಗುತ್ತೆ. ಆವಾಗ ನಿಮಗೆ ಆಹಾರ ಭದ್ರತೆ ಇರೋದಿಲ್ಲ. ಎಮರ್ಜೆನ್ಸಿಗಳಲ್ಲಿ ನೀವು ಏನ್ ಮಾಡ್ತೀರಾ? ನಿಮಗೆ ನಿಯಂತ್ರಣ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಪ್ರಕೃತಿ ವಿಕೋಪಗಳಾದಂತಹ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿಗಳ ಸಂದರ್ಭಗಳಲ್ಲಿ ನೀವು ಏನ್ ಮಾಡ್ತೀರಾ, ಹೇಗೆ ನಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಒಂದು ಪ್ರಮುಖ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ಇಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತು ಇಡೀ ರಾಷ್ಟ್ರದಾದ್ಯಂತ ಬಹಳಷ್ಟು ರೈತರು ಹೋರಾಟವನ್ನ ನಡೆಸ್ತಿದ್ದಾರೆ. ಈ ಹೋರಾಟ ಇನ್ನೂ ಮುಂದುವರ್ಕೊಂಡು ಬಂದಿರುವಂಥದ್ದು. ಹಾಗಾದ್ರೆ ನಾವು ಯೋಚನೆ ಮಾಡಬೇಕಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸ್ಪರ್ಧಾರ್ಥಿಗಳು ಮತ್ತೆ ಯುವ ಜನಾಂಗ ಏನನ್ನ ಯೋಚನೆ ಮಾಡಬೇಕು ಅಂದ್ರೆ, ಸರ್ಕಾರದ ಮುಂದಿರುವಂತಹ ಸವಾಲುಗಳೇನು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ.
ಯಾಕೆಂದ್ರೆ ಇಲ್ಲಿ ಯಾರೋ ಸರಿ ಯಾರೋ ತಪ್ಪು ಅನ್ನುವುದಕ್ಕಿಂತ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಆ ಕಾರಣದಿಂದ ಸರ್ಕಾರಗಳು ದೇಶವನ್ನ ತಿದ್ದುವಂತಹ ಜೊತೆಗೆ ವ್ಯವಸ್ಥೆಯನ್ನ ಮನದಟ್ಟು ಮಾಡುವಂತಹ ಕೆಲಸಗಳನ್ನ ಸರಿಯಾಗಿ ಮಾಡಬೇಕಾಗಿದೆ. ಇಲ್ಲಿ ಈಗಾಗಲೇ ಏನ್ ಮಾಡಬೇಕಾಗುತ್ತೆ ನಮ್ಮ ಕೇಂದ್ರ ಸರ್ಕಾರ ಅಥವಾ ಮಸೂದೆಯನ್ನು ತರೋದು ಸಂಪೂರ್ಣವಾಗಿ ಮಾಡಬೇಕು ಅಂದಾಗ, ಕೃಷಿ ರಾಜ್ಯ ಪಟ್ಟಿಯಲ್ಲಿದ್ರೂ ಕೂಡ ನಾವು ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನ ಕಾರಣ ಕೊಡಬಹುದು. ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನ ಸಹವರ್ತಿ ಪಟ್ಟಿಗೋ ಅಥವಾ ಕೇಂದ್ರ ಪಟ್ಟಿಗೂ ಸೇರಿಸಿಕೊಳ್ಬಹುದು. ನೀಡಿ ಕೇಂದ್ರ ಸರ್ಕಾರ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನನ್ನು ರಚಿಸೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಅವಕಾಶ ಇರೋದ್ರಿಂದ ಅದನ್ನು ಮನದಟ್ಟು ಮಾಡಿಸಿ ಅವಕಾಶವನ್ನ ಅವರು ಬಳಸ್ಕೊಳ್ಬೇಕೆ ಹೊರತು ಹೋರಾಟಗಾರರನ್ನ ಒಂದ್ ಕಡೆ ಬಿಟ್ಟು ನಾವು ಹೇಳಿದ್ದೆ ಸರಿ ಅನ್ನುವಂತಹ ವಿತಂಡವಾದವನ್ನು ಮಾಡಿಕೊಂಡು ಇರೋದ್ರಲ್ಲಿ ಅರ್ಥ ಇಲ್ಲ. ಇನ್ನೊಂದು, ರೈತರ ವಿಶ್ವಾಸ ವೃದ್ಧಿಗೊಳಿಸಿ ಪರಸ್ಪರ ಮಾತುಕತೆಯ ಮೂಲಕ ರೈತರ ಸಂಕಷ್ಟಕ್ಕೆ ನೆರವಾಗಬೇಕಾಗಿದೆ. ಎಲ್ಲರ ಪರವಾಗಿ ನಿಂತ್ಕೋಬಹುದು, ಆದರೆ ರೈತರ ಪರವಾಗಿ ನಿಂತ್ಕೊಳ್ಳುವವರ ಸಂಖ್ಯೆ ಸ್ವಲ್ಪ ಕಡಿಮೆ. ಅಂಥದ್ರಲ್ಲಿ ಸ್ವಾರ್ಥ ಹಿತಚಿಂತನೆಯನ್ನ ಬಿಡಬೇಕಾಗತ್ತೆ. ರೈತರ ಸಂಕಷ್ಟಕ್ಕೆ ನೆರವಾಗಬೇಕು. ರೈತರನ್ನ ಮೊದಲು ವಿಶ್ವಾಸಕ್ಕೆ ತಿಳಿಸ್ಕೊಳ್ಳಿ. ಅವರಿಗೆ ಏನು ಕಾಯ್ದೆಗಳಿದೆಯೋ ಅದನ್ನು ಮನವರಿಕೆ ಮಾಡುವಂತಹ ಕೆಲಸವನ್ನ ಸರ್ಕಾರಗಳು ಮಾಡಿಕೊಡ್ಲೇಬೇಕು. ಯಾಕೆಂದ್ರೆ ರೈತನಿಗೆ ಅದರ ಅರಿವಿಲ್ಲದಿದ್ದಾಗ ಮಾತ್ರ ಈ ತಿರಿ ಯೋಚನೆಗಳು ಬರುತ್ತೆ. ಇನ್ನು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡೋದು ಮತ್ತು ಅದನ್ನು ಹೆಚ್ಚಿಸುವಲ್ಲಿ ಸರ್ಕಾರದ ಪ್ರಯತ್ನ ಬೇಕು. ನಾವು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ನೀವು ಬಾಯಲ್ಲಿ ಹೇಳ್ತಿದ್ದೀರಾ, ಹೌದು. ಆದ್ರೆ ಇದುವರೆಗೂ ಕೂಡ ಕನಿಷ್ಠ ಬೆಂಬಲ ಬೆಲೆ ಇದ್ರೂ ಕೂಡ ಅದು ಸರಿಯಾಗಿ ರೈತರಿಗೆ ತಲುಪುವಂತಹ ಕೆಲಸಗಳು ಆಗ್ತಾ ಇಲ್ಲ. ಈ ವ್ಯವಸ್ಥೆ ಇದ್ದಾಗಲೇ ಹೀಗೆ, ಇನ್ನು ಖಾಸಗಿ ವ್ಯಕ್ತಿಗಳ ಕೈ ಕೊಟ್ಟ ಮೇಲೆ ನಿಮ್ಮ ಸ್ಥಿತಿ ಏನು ಅನ್ನುವಂಥದ್ದು ರೈತನ ದುಗುಡಕ್ಕೆ ಕಾರಣವಾಗುವಂತಹ ವಿಚಾರ. ಹಾಗಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸುವಂತಹ ಪ್ರಯತ್ನಗಳು ಸರ್ಕಾರದಿಂದ ಆಗಬೇಕು. ಮತ್ತೆ ಕನಿಷ್ಠ ಬೆಂಬಲ ಬೆಲೆಯನ್ನು ಎಂತಹ ಪರಿಸ್ಥಿತಿಯಲ್ಲೂ ನಾವು ಕೊಟ್ಟೇ ಕೊಡ್ತೀವಿ ಎನ್ನುವಂತಹ ಅಶ್ಯೂರೆನ್ಸ್ ಅನ್ನ ರೈತನಿಗೆ ಈಗ ಸರ್ಕಾರಗಳು ಕೊಡಬೇಕಾಗುತ್ತೆ. ಇನ್ನು ಕೃಷಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ಇಂತಹ ಕಾಯ್ದೆಗಳು ಅನಿವಾರ್ಯ. ಹೌದು, ಇದನ್ನ ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂದಾಗ ನಮ್ಮಲ್ಲಿ ಎಲ್ಲವೂ ಕೂಡ ತಂತ್ರಜ್ಞಾನವನ್ನ ಹೆಚ್ಚಿಸಬೇಕಾಗುತ್ತೆ. ತಾಂತ್ರಿಕವಾಗಿ ನಾವು ಮುಂದುವರಿಬೇಕಾಗುತ್ತೆ. ರೈತನನ್ನು ನಾವು ಎಜುಕೇಟ್ ಮಾಡಬೇಕಾಗುತ್ತೆ. ರೈತನಿಗೂ ಬಹಳಷ್ಟು ಅಂಶಗಳನ್ನ ಗೊತ್ತಾಗೋ ತರ ಮಾಡಬೇಕಾಗುತ್ತೆ. ರೈತನನ್ನ ಎಜುಕೇಟ್ ಮಾಡ್ತಾ ಮಾಡ್ತಾ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕೃಷಿಯನ್ನ ಕೊಂಡೊಯ್ಯುವಂತಹ ಕೆಲಸ ಆಗಬೇಕು. ಆದ್ರೆ ಕೃಷಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೋಬೇಕು ಅಂದ್ರೆ ರೈತನನ್ನ ಸುಶಿಕ್ಷಿತನನ್ನಾಗಿ ಮಾಡಬೇಕು, ಅಥವಾ ಅವನಿಗೆ ಅದರ ಅವೇರ್ನೆಸ್ ಅನ್ನಾದ್ರೂ ಕೊಡಬೇಕಾದಂತಹ ಕೆಲಸಗಳು ಆಗಬೇಕು. ಕಾಯ್ದೆಯ ಕುರಿತು ಮತ್ತೆ ಕೃಷಿ ಯೋಜನೆಗಳ ಕುರಿತು ಅವನಿಗೆ ಅವೇರ್ನೆಸ್ ಇರಬೇಕು. ಇನ್ನು ನೆಕ್ಸ್ಟ್, ರೈತನಿಗೆ ಶಿಕ್ಷಣವನ್ನ ನೀಡಿ ಆಧುನಿಕ ಕೃಷಿಗೆ ಹೊಂದಿಕೊಳ್ಳೋದಕ್ಕೆ ಪ್ರೋತ್ಸಾಹವನ್ನ ನೀಡಿ. ಕಾಯ್ದೆ ತರೋದು ಎಷ್ಟು ಮುಖ್ಯವೋ ಅವನನ್ನು ಕೃಷಿ ಶಿಕ್ಷಣ, ಅಗ್ರಿಕಲ್ಚರ್ ಎಜುಕೇಶನ್ ಅವನಿಗೆ ಕೊಟ್ಟು ಅವನು ಮಾಡರ್ನ್ ಅಗ್ರಿಕಲ್ಚರ್ನ ಮಾಡೋದಕ್ಕೋಸ್ಕರ ಟೆಕ್ನಾಲಜಿನ ಬಳಸಿ ಅಗ್ರಿಕಲ್ಚರ್ನ ಮಾಡೋದಕ್ಕೆ ಅವನು ಹೊಂದ್ಕೊಳ್ಳೋದಕ್ಕೆ ನಾವು ಸರ್ಕಾರಗಳು ಪ್ರೋತ್ಸಾಹವನ್ನ ನೀಡಬೇಕಾಗಿದೆ. ಅದು ಸರ್ಕಾರದ ಮುಂದಿರುವಂತಹ ಸವಾಲಾಗಿದೆ ಸ್ನೇಹಿತರೆ. ಇನ್ನು ಬೆಳೆ ಬೆಳೆದ ನಂತರ ಅದರ ಶುಚಿತ್ವ ಮಾಡುವಂಥದ್ದು, ಸಂಸ್ಕರಣೆ ಮಾಡುವಂಥದ್ದು, ಪ್ಯಾಕಿಂಗು, ಸಂಗ್ರಹಣೆ, ಸಾಗಣೆ ಮತ್ತು ವಿತರಣೆಯ ಪೂರ್ಣ ಮಾಹಿತಿ ರೈತನಿಗೆ ತಿಳಿದಿರಬೇಕು. ನಮ್ಮಲ್ಲಿ ಬಹಳ ಸಂದರ್ಭಗಳಲ್ಲಿ ಭಾರತದಂತಹ ದೇಶಗಳಲ್ಲಿ ಅಥವಾ ಯಾವುದೇ ರಾಜ್ಯಗಳನ್ನು ನಾವು ನೋಡಿದಾಗ ರೈತ ಬೆಳೆದು ತಂದು ಮನೆಗೆ ಹಾಕೋದು ಅಷ್ಟೇ ಯೋಚನೆ ಮಾಡ್ತಿದ್ದಾನೆ. ಅದರ ನಂತರದ ಕೆಲಸವನ್ನ ಅವನು ಗಮನಕ್ಕೆ ಇಟ್ಕೊಳ್ತಾ ಇಲ್ಲ. ಅದನ್ನ ಸಂಗ್ರಹಣೆ ಮಾಡೋದು, ಸಂಸ್ಕರಣೆ ಮಾಡೋದು, ಪ್ಯಾಕಿಂಗ್ ಅನ್ನ ಸರಿಯಾಗಿ ಮಾಡೋದನ್ನ ಅವನೇ ಮಾಡೋದ್ರಿಂದ ಅವನಿಗೆ ಲಾಭ ಜಾಸ್ತಿ ಆಗುತ್ತೆ. ಇದನ್ನ ನಾವು ಅವನಿಗೆ ರೈತನಿಗೆ ತಿಳಿಸಬೇಕು. ಅಂತಹ ಕೆಲಸಗಳು ಆಗಬೇಕು. ಮತ್ತೆ ಇನ್ನು APMC ಮಂಡಿಗಳು ಇಂದಿನಂತೆ ಕಾರ್ಯಾಚರಣೆಗೊಳ್ಳಲಿವೆ ಎಂಬ ಸಂದೇಶ ರೈತರಿಗೆ ತಲುಪಬೇಕಾಗಿದೆ. ಈಗ ಏನ್ ನಾವು APMC ಅಂತ ಮೀಡಿಯಾಗಳ ಮೂಲಕ ತುಂಬಾ ನೋಡ್ತಿದ್ವೋ, APMC ಮಂಡಿಗಳು ಮೊದಲಿನಂತೆ ಕೆಲಸ ನಿರ್ವಹಿಸುತ್ತೆ. ಆದ್ರೆ ಕಾಂಪಿಟೇಷನ್ ಇರುತ್ತೆ. ಇವರು ಖಾಸಗಿ ವ್ಯಕ್ತಿಗಳ ಜೊತೆಲೂ ಕಾಂಪಿಟೇಷನ್ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ರೈತರಿಗೆ ತಲುಪಿಸುವಂತಹ ಕೆಲಸ ಆಗಬೇಕು. ರೈತನ ಟೆನ್ಷನ್ ಏನಂದ್ರೆ, ಇವತ್ತು ನಾನು APMC ಬಿಟ್ಟು ಖಾಸಗಿ ವ್ಯಕ್ತಿಗಳ ಜೊತೆ ಹೋಗ್ತೀನಿ, ನೀವು APMCಯನ್ನು ಮುಚ್ಚಿಬಿಡ್ತೀರಿ, ಖಾಸಗಿ ವ್ಯಕ್ತಿಗಳು ನನಗೆ ಮೋಸ ಮಾಡ್ತಾರೆ, ಆ ಟೈಮಲ್ಲಿ ನಾನು ಎಲ್ಲಿಗೆ ಹೋಗ್ಲಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ APMCಗಳು ಕೂಡ ಇರುತ್ತವೆ ಅನ್ನುವಂಥ ಒಂದು ಸಂದೇಶವನ್ನ ರೈತರಿಗೆ ತಲುಪಿಸಬೇಕಾಗುತ್ತೆ. ಇನ್ನು ರೈತರ ಸಂಕಷ್ಟ ಮತ್ತು ಗೊಂದಲ ಪರಿಹಾರಕ್ಕಾಗಿ ಸಾಂಸ್ಥಿಕ ಮತ್ತು ಕಾನೂನಾತ್ಮಕ ಪರಿಹಾರವನ್ನ ನೀಡುವಂಥದ್ದು. ಸಾಂಸ್ಥಿಕ ಮತ್ತು ಕಾನೂನಾತ್ಮಕ ಪರಿಹಾರವನ್ನು ನಾವು ನೀಡ್ತೀವಿ. ಏನೇನು ಬೇಕಾಗುತ್ತೆ ಅನ್ನುವಂಥದ್ದನ್ನ ಸರ್ಕಾರಗಳು ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಇನ್ನು ಈ ಮಾರುಕಟ್ಟೆ
ನಡೆಸೋದಕ್ಕೆ ರೈತರಿಗೆ ತಾಂತ್ರಿಕ ಕೌಶಲ್ಯವನ್ನು ತಿಳಿಸ್ಕೊಡ್ಬೇಕು. ಈ ಮಾರುಕಟ್ಟೆ ಮಾಡಿ ಅಂದ್ರೆ ಯಾವ ರೈತನಿಗೆ ಮೊಬೈಲ್ ಇದೆ ಅಥವಾ ಕಂಪ್ಯೂಟರ್ ಇದೆ, ಅವನು ಆನ್ಲೈನ್ ಮೂಲಕ ಸೆಲ್ ಮಾಡ್ತಾನೆ, ಇದೆಲ್ಲ ಹಿಂಗಾಗುತ್ತೆ ಅದೆಲ್ಲ ಕಲ್ತ್ಕೊಳ್ಬೇಕು. ಅದಕ್ಕೆ ನೀವು ಏನು ವ್ಯವಸ್ಥೆಯನ್ನ ಮಾಡಿದ್ದೀರಿ, ಮತ್ತೆ ರೈತ ಬೆಳೆದಂತಹ ಬೆಳೆಗೆ ವೈಜ್ಞಾನಿಕ ದರವನ್ನು ನಿಗದಿಪಡಿಸೋದು ಹೇಗೆ, ಹೆಂಗೆ ರೈತನಿಗೆ ಸುಲಭ ಆಗುತ್ತೆ ಅನ್ನುವಂತಹ ಅಂಶಗಳನ್ನು ಕೂಡ ಸರ್ಕಾರ ಮಾಡಬೇಕಾಗಿದೆ. ಈ ಎಲ್ಲ ಅಂಶಗಳು ಕೂಡ ಸರ್ಕಾರದ ಮುಂದಿರುವಂತಹ ಸವಾಲುಗಳು. ಈ ಎಲ್ಲ ಸವಾಲುಗಳನ್ನ ಸರಿಯಾಗಿ ದಿಟ್ಟವಾಗಿ ಎದುರಿಸಿ ಕನ್ವಿನ್ಸ್ ಮಾಡಿದ್ದೆ ಆದ್ರೆ ರೈತರು ಒಪ್ಕೊಳ್ಬಹುದು. ಇಲ್ಲದಿದ್ರೆ ರೈತ ತಾನು ಗೊಂದಲದಲ್ಲೇ ಹೋರಾಟವನ್ನ ಮಾಡ್ತಾ ಇರಬೇಕಾಗುತ್ತೆ. ಮಸೂದೆಗಳು ಏನು ಸಂಪೂರ್ಣ ಒಪ್ಪಿತವೂ ಅಲ್ಲ ಅಥವಾ ವಿರೋಧವೂ ಅಲ್ಲ ಅನ್ನುವಂತಹ ಸ್ಥಿತಿಗೆ ಬಂದ್ಬಿಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರಗಳು ತುಂಬಾ ಗಮನವನ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ. ಒಟ್ಟಾರೆ ನಾವು ಹೇಳೋದಾದ್ರೂ ಇಷ್ಟೇ, ನಾವು ಉಪಸಂಹಾರ ಅಂತ ಬಂದಾಗ ಪ್ರಬಂಧದಲ್ಲಿ ಈ ಅಂಶಗಳನ್ನ ನಾವು ಹೇಳಬೇಕಾಗುತ್ತೆ. ಸರ್ಕಾರಗಳು ರೈತನಿಗೆ ಮಾಹಿತಿಯನ್ನು ತಲುಪಿಸುವಲ್ಲಿ ಹಾಗೂ ಅರ್ಥೈಸುವಲ್ಲಿ ವಿಫಲ ಆಗಿದೆ. ಯಾಕೆಂದ್ರೆ ರೈತ ಹೋರಾಟ ಮಾಡ್ತಿದ್ದಾನೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅವನಿಗೆ ಅದು ಸರಿ ತಪ್ಪು ಅನ್ನುವಂಥದ್ದು ಬೇರೆ, ಆದ್ರೆ ಅದನ್ನ ಅರ್ಥೈಸುವಲ್ಲೇ ಅವರು ವಿಫಲವಾಗಿದ್ದಾರೆ ಅಂತ ಹೇಳೋಣ. ಜೊತೆಗೆ ರೈತ ಸಂಘಟನೆಗಳು ಸರ್ಕಾರವನ್ನ ತಿದ್ದುವಂತಹ ಅನ್ಯ ಮಾರ್ಗಗಳನ್ನು ಕೂಡ ಹುಡುಕೊಳ್ಬೇಕು. ಬರೀ ಪ್ರತಿಭಟನೆ ಎಲ್ಲ, ಅದರ ಜೊತೆಗೆ ಇವರು ಕೂಡ ಇವರದೇ ಆದಂತಹ ಅಂಶಗಳನ್ನ ಸರಿಯಾಗಿ ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನ ಆಗ್ಬೇಕು. ಯಾಕೆಂದ್ರೆ ಸರ್ಕಾರ ರೈತರು ಎಲ್ಲೋ ಒಂದು ಕಡೆ ಕುಳಿತು ಅವರ ಆಲೋಚನೆಗಳನ್ನ ಸರಿಯಾಗಿ ಹೇಳಿದಾಗ ರಿಯಾಲಿಟಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಹೊಂದಾಣಿಕೆ ಸಾಧ್ಯ ಆಗುತ್ತೆ. ದೇಶದ ಬೆನ್ನೆಲುಬಾಗಿರುವ ರೈತನಾಗಿರುವಾಗ, ದೇಶದ ಬೆನ್ನೆಲುಬು ರೈತನಾಗಿರುವಾಗ ರೈತನ ಬೆನ್ನೆಲುಬಾಗಿ ದೇಶನೂ ನಿಂತ್ಕೊಳ್ಬೇಕಾಗುತ್ತೆ. ಅದು ತುಂಬಾ ಮುಖ್ಯ ಆಗುತ್ತೆ. ವಾಸ್ತವಾಂಶಗಳನ್ನು ಅರಿತುಕೊಂಡು ರೈತ ಸಂಘಟನೆಗಳು, ರಾಜಕಾರಣಿಗಳು, ಸರ್ಕಾರಗಳು ಸ್ವಾರ್ಥವನ್ನು ಬದಿಗೊತ್ತಿ ರೈತನ ನೆಮ್ಮದಿಯ ನಿಟ್ಟುಸಿರಿಗೆ ಕಾರಣವಾಗಬೇಕು. ಏನು ಮಸೂದೆಗಳಿದೆಯೋ ಮಸೂದೆಯಲ್ಲಿರುವಂತಹ ತಪ್ಪುಗಳನ್ನು ತಿದ್ದಿಕೊಳ್ಳುವಂತಹ ಮತ್ತೆ ರೈತರ ಆಲೋಚನೆಗಳನ್ನು ಅದರೊಳಗಡೆ ಸೇರಿಸುವಂತಹ ಎರಡೂ ಕೆಲಸವನ್ನು ಮಾಡಿಕೊಂಡು ಮಸೂದೆಗಳನ್ನು ಜಾರಿಗೆ ತಂದರೆ ಒಳ್ಳೆಯದು. ರೈತರ ವಿರೋಧದ ನಡುವೆ ಮಾನಸಿಕವಾಗಿ ಧೈರ್ಯವನ್ನು ಕುಂದಿಸುವಂತಹ ಕೆಲಸಗಳು ಆಗೋದು ಬೇಡ. ಹಾಗಾಗಿ ಒಂದು, ರೈತರೊಂದಿಗೆ ಚರ್ಚಿಸಿ ಬೇಡವಾದ ಅಂಶಗಳನ್ನು ತೆಗೆದು ಹೊಸ ಅಂಶಗಳನ್ನು ಸೇರಿಸಬೇಕು. ಮತ್ತೆ ರೈತರಿಗೆ ಜಾಗೃತಿಯನ್ನು ಕೊಡುವಂತಹ ಕೆಲಸಗಳು ಆಗಬೇಕು. ಈ ಮೂರೂ ಮಸೂದೆಗಳು ಈ ದೇಶಕ್ಕೆ ಒಳಿತನ ಮಾಡುವುದಾದ್ರೆ ಅದರಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿಗಳಿದ್ರೆ ಅದನ್ನು ಮಾಡಿಕೊಂಡು ತರಬಹುದು. ಇಲ್ಲ ರೈತ ಸಂಪೂರ್ಣವಾಗಿ ಅದಕ್ಕೆ ವಿರೋಧವಾಗಿದ್ದಾನೆ ಅಂದ್ರೆ ಅದನ್ನ ತೆಗೆಯುವಂತಹ ಪ್ರಯತ್ನವನ್ನು ನಾವು ಮಾಡಬಹುದಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇದಿಷ್ಟು ಅಂಶಗಳು ಕೂಡ ಕೃಷಿ ಕಾಯ್ದೆಗಳಲ್ಲಿರುವಂತಹ ಅಂಶಗಳಾಗಿದೆ. ಸ್ಪರ್ಧಾರ್ಥಿಗಳಾದಂತಹ ನೀವು ಆಲೋಚಿಸಿ, ಅವಲೋಕಿಸಿ ಈ ವಿಚಾರಗಳನ್ನ, ವಿಷಯಕ್ಕೆ ನಿಮಗೆ ಕೇಳುವಂತಹ ಪ್ರಶ್ನೆಗಳನ್ನ ಆಧರಿಸಿ ಉತ್ತರವನ್ನ ಬರೀಬೇಕಾಗತ್ತೆ. ನೀವು ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ, ವಾಸ್ತವಾಂಶಗಳ ಪರ, ನೀವು ವಾಸ್ತವದ ಪರ. ತಪ್ಪುಗಳು ರೈತನಲ್ಲಿದ್ದರೂ ಅವನಿಗೆ ತಿದ್ದುವಂತಹ ಕೆಲಸ ಆಗಬೇಕು, ಸರ್ಕಾರದಿದ್ದರೂ ಅವನನ್ನು ಸರ್ಕಾರವನ್ನು ತಿದ್ದುವಂತಹ ಕೆಲಸ ನೇರವಾಗಿ ಹೇಳುವಂತಹ ಪ್ರಯತ್ನಗಳು ಆಗಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವು ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ನೋಡಿ ಉತ್ತರವನ್ನು ಬರೆದ್ರೆ ಒಂದು ಉತ್ತಮ ಅಂಕಗಳನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ ಈ ಪ್ರಬಂಧವನ್ನು ಇಲ್ಲಿಗೆ ಮುಗಿಸುವಂತಹ ಕೆಲಸ ಮಾಡ್ತೀನಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.